ಭಾಗವತರಿಗೆಲ್ಲ ನಮಸ್ಕಾರಗಳು. ಶ್ರೀನಿವಾಸೇತಿ ಶ್ರೇಷ್ಠದಯಾ ಪಾತ್ರಂ ಗುಣಾನ್ವಿತಃ ಕೌಶಿಕೋನಂತರಂಗಾರ್ಯ ಸ್ಥಿರಂ ವಿಜೇತಾಂ ಭುವಿ ನ್ಯಸ್ತಾತ್ಮೀಯಭರಂ ವರಪ್ರತಗುರು ವೈರಾಗ್ಯ ಭಾಗ್ಯೋರಧೋ ವೇದಾಂತಾಮೃತ ಸಾರವಂತಮನಘಾತ್ ಶ್ರೀ ಶ್ರೀನಿವಾಸಾದ್ ಗುರೋಃ ಶ್ರೀಶೈಲಾನ್ವಯ ಕೌಸ್ತುಭಸ್ಥಿತನಯಂ ಶಯೋನಿಧೇ ಶ್ರೀನಿಧೇಃ ವಂದೇ ಸಾಧುಕಟಾಕ್ಷಿಕೇಳಿನಿಲಯಂ ಶ್ರೀಕೃಷ್ಣಸದ್ದೇಶಿಕಂ ಶ್ರೀವಾಸರಂಗಪರಕಾಲमुनित्रयाप्तलक्ष्मात्मरक्षणेति त्वैवागमान्तं आचार्यभक्तिपरिपूतमनर्घशीलं गोपालदेशिकमुनिं गुरुमाश्रयामः। नारायणाख्येतिराजपदाब्जभृङ्गः श्रीवासयोगिगुरुणार्पितभारमीशे भक्त्यादिपूर्णवरदारिकृपात्तचिह्नं श्रीश्रीनिवासमुनिवर्यमहं प्रपद्ये। श्रीनारायणयोगीन्द्रवरदारिकृपाश्रयं रङ्गेशपादविनतं श्रीनिवासमुनिं भजे। श्रीमान् वेङ्कटनाथार्य कवितार्क्य केसरी वेदान्ताचार्यवत्यो मे सन्निधत्तां सदा हृदि यो नित्यमच्युतपदां जयुग्मरुक्मव्यामोहतस्तरितराणि तिनाय मेने अस्मद्गुरोर्भगवतोऽस्य देकसिन्धो रामानुजस्य चरणं प्रपद्ये। यतीन्द्रकृतभाष्यार्थाय व्याख्यानेन दर्शिताः वरं सुदर्शनार्यं तं वन्दे कूलकुलाधिपं वरदं दुरदात्रीशं कमलायादयितं दयानिधिं सकलार्थिजनार्थितप्रदं प्रणमामि प्रणतार्तिहारिणं कृत्वानवद्यं निगमान्तभाष्यं निराकृतं येन भयं श्रुतीनां प्रतारितानामभौ श्रुतैः तं रामानुजं योगिनमाश्रयामः। श्रीभाष्यकृतुपन्यस्तो श्रीशैलपतेः पुरः वेदार्थसङ्ग्रहस्य कुर्मः तात्पर्यदीपिकाम्। ॐ शन्नो मित्रः शं वरुणः शन्नो भवत्वर्यमा शन्न इन्द्रो बृहस्पतिः शन्नो विष्णुरुक्रमः नमो ब्रह्मणे नमस्ते वायो त्वमेव प्रत्यक्षं ब्रह्मासि त्वामेव प्रत्यक्षं ब्रह्म वदिष्यामि ऋतं वदिष्यामि सत्यं वदिष्यामि तन्मामवतु तद्भक्तारमवतु अवतु माम् अवतु भक्तारम्। ॐ शान्तिः शान्तिः शान्तिः। अशेषचिरचिद्वस्तुशेषिणे शेषशायिने निर्मलानन्दकल्याणनिधये विष्णवे नमः। हे रामानुजाय नमः। ವೇದಾರ್ಥ ಸಂಗ್ರಹದಲ್ಲಿ ಅವಿದ್ಯಾ ವಿಷಯದಲ್ಲಿ ಅನುಪಪತ್ತಿಗಳು, ಈಗ ಅದನ್ನ ಭಾಷ್ಯಕಾರರು ಏನೇನು ಅನುಪಪತ್ತಿಗಳಿದೆ ಅನ್ನೋದ್ರ ಬಗ್ಗೆ ತೋರಿಸ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಎಲ್ಲ ಮಿಥ್ಯೆ ಅಂತ ಹೇಳಿದ್ರೆ ಯಾವ ಯಾವ ವಿರೋಧ ಬರುತ್ತೆ, ಮತ್ತೆ ಪ್ರಮೇಯದ ಸ್ವರೂಪ ಬ್ರಹ್ಮಸ್ವರೂಪ ಬರೀ ಜ್ಞಾನ ಅಂತ ಹೇಳ್ತಾರೆ. ಬರೀ ಜ್ಞಾನ ಅಂತ ಹೇಳೋದು ಅದಕ್ಕೆ ಒಂದು ಆಶ್ರಯ ಇರಬೇಕು. ಜ್ಞಾನ ಅನ್ನೋದು ಯಾವಾಗಲೂ ತ್ರಿಪುಟಿ ಅಂತ ಹೇಳಲ್ಪಡುತ್ತೆ. 3 ಆಕಾರಗಳಿದೆ ಜ್ಞಾನಕ್ಕೆ. ಜ್ಞಾನ ಅನ್ನೋದು ಜ್ಞೇಯ, ಜ್ಞಾತೃ, ಜ್ಞಾನ, ಈ 3 ಇರಬೇಕು. ಜ್ಞಾನ ಅಂತ ಹೇಳೋದು ಸಕರ್ತೃಕ ಸಕರ್ಮಕ ಪದ. ಅದು ಧಾತು ಜ್ಞಾ ಅವಬೋಧನೆ ಅಂತ ಧಾತುವಿನಿಂದ ಬರುವಂತಹದ್ದು. ಜ್ಞಾನ ಅಂತ ಹೇಳಿದ್ರೆ ಯಾರಿಗೆ ಜ್ಞಾನ ಅಂತ ಪ್ರಶ್ನೆ, ಯಾವ ವಿಷಯದಲ್ಲಿ ಜ್ಞಾನ. ಇದಿಲ್ಲದೆ ಬರೀ ಜ್ಞಾನ, ಒಂದು ಆಶ್ರಯವೂ ಇಲ್ಲದೆ ಒಂದು ವಸ್ತುವೂ ಇಲ್ಲದೆ ಬರೀ ಜ್ಞಾನ ಅನ್ನೋದು ಎಲ್ಲಿಯೂ ಕಂಡು ಬರೋದಿಲ್ಲ, ಹೇಗೂ ಇರಕ್ಕೆ ಸಾಧ್ಯ ಇಲ್ಲ ಎಲ್ಲಿಯೂ. ಬ್ರಹ್ಮ ಆ ರೀತಿ ಜ್ಞಾನವೇ ಅಂತ ಹೇಳ್ತಾರೆ ಅವರು. ಆದರೆ ಅದು ಪ್ರಕಾಶವಾಗಿದೆ, ಪ್ರಕಾಶವೇ ಅದು, ಪ್ರಕಾಶದ ಗುಣವನ್ನು ಹೊಂದಿಲ್ಲ. ಪ್ರಕಾಶವೇ ಜ್ಞಾನ ಅಷ್ಟೇ, ಇನ್ನೇನು ಹೇಳೋಕ್ಕಾಗೋದಿಲ್ಲ ಅಂತ ಹೇಳಿದ್ರು. ಆ ಬ್ರಹ್ಮನಿಗೆ ಜ್ಞಾತೃತ್ವ ಇಲ್ಲ, ಜ್ಞೇಯತ್ವ ಇಲ್ಲ, ಏನೂ ಇಲ್ಲ. ಇದೆಲ್ಲ ಇಲ್ಲದೆ ಇರುವಂತಹ ಬ್ರಹ್ಮ, ಅದರಲ್ಲಿ ಪ್ರಪಂಚ ತೋರ್ತಾ ಇದೆ ಅಂತ ಹೇಳ್ತಾರೆ. ಪ್ರಪಂಚವೆಲ್ಲ ಮಿಥ್ಯೆ. ಇಂತಹ ಒಂದು ಬ್ರಹ್ಮನಲ್ಲಿ ತೋರ್ತಾ ಇದೆ ಪ್ರಪಂಚ. ಆ ಪ್ರಪಂಚ ಹಗ್ಗದಲ್ಲಿ ಸರ್ಪ ತೋರೋ ಹಾಗೆ. ಇದನ್ನ ಶ್ರುತಿಯ ಜ್ಞಾನದಿಂದ, ವಾಕ್ಯಾರ್ಥ ಜ್ಞಾನದಿಂದ ಈ ಅವಿದ್ಯೆಯನ್ನು ಕಳ್ಕೋಬೇಕು. ಪ್ರಪಂಚ ತೋರ್ತಾ ಇರೋ ಪ್ರಪಂಚವನ್ನು ಇಲ್ಲ ಅನ್ನಿಸ್ಕೊಳ್ಬೇಕು. ಹಾಗೆ ಇಲ್ಲ ಅನ್ನಿಸ್ಕೊಳ್ಳೋಕ್ಕೆ ಯಾರೂ ಇಲ್ಲ. ಬ್ರಹ್ಮನನ್ನು ಬಿಟ್ಟರೆ ಎರಡನೇ ಪದಾರ್ಥವೇ ಇಲ್ಲ. ಬ್ರಹ್ಮವು ಬರೀ ಜ್ಞಾನ, ಅವನಿಗೆ ತಿಳಿಯೋದು ಅನ್ನೋದೇ ಇಲ್ಲ, ಜ್ಞಾತೃತ್ವವೇ ಇಲ್ಲದಂತಹ ಪದಾರ್ಥ. ಈ ಅವಿದ್ಯೆ ಅನ್ನೋದು ಮಿಥ್ಯೆ. ಮಿಥ್ಯೆ ಅಂತ ಹೇಳಿದ್ರೆ ದೋಷ ಅನ್ನೋದಕ್ಕೆ ಒಂದು ಕಾರಣ ಇರಬೇಕು. ಆ ಕಾರಣವೂ ಸುಳ್ಳಾದರೆ ಆಗ ಅದನ್ನು ನಿರೂಪಣೆ ಮಾಡೋದಕ್ಕೆ ಅಸಾಧ್ಯವಿಲ್ಲ. ಇದೆಲ್ಲ ಬಹಳ ವಿಸ್ತಾರವಾಗಿ ತರ್ಕಗಳೊಂದಿಗೆ ಪ್ರಮಾಣಪೂರ್ವಕವಾಗಿ ನಿರೂಪಣೆ ಮಾಡ್ತಿದ್ದಾರೆ. ಯಾಕೆಂದರೆ ಬಹಳ ಪ್ರಬಲವಾಗಿ ವ್ಯಾಪಕವಾಗಿರುವಂತಹ ಸಿದ್ಧಾಂತ ಇದು.
ಈ ಈ ಸಿದ್ಧಾಂತದಲ್ಲಿ ಏನು ಅಷ್ಟು ವಿರೋಧಗಳಿದ್ರೂ ಕೂಡ ಸಿದ್ಧಾಂತವು ಬಹಳ ಎಲ್ಲರೂ ಅದನ್ನೇ ಸರಿ ಅಂತ ಹೇಳೋ ಹಾಗಿದೆ. ಆದ್ದರಿಂದ ಅದಕ್ಕೆ ತರ್ಕಗಳಿಂದನೇ ಸಾಧಿಸ್ತಾರೆ, ಅನುಭವದಿಂದ ಅಂತ ಹೇಳ್ತಾರೆ. ಇದೆಲ್ಲ ಯಾರು ನಂಬೋದಕ್ಕಾಗೋದಿಲ್ಲ ಅಂತ ಶ್ರುತಿಗಳಿಗೆ ಸರಿಯಾದ ಅರ್ಥಗಳನ್ನು ಹೇಳಿ ಹೇಗೆ ಸ್ಥಾಪನೆ ಮಾಡಬೇಕು, ನೀವು ಹೇಳುವ ಯಾವ ವಿಷಯವೂ ನಿರೂಪಣೆ ಮಾಡೋಕ್ಕಾಗೋದಿಲ್ಲ, ಎಲ್ಲ ಪ್ರಮಾಣಕ್ಕೆ ವಿರುದ್ಧವಾಗಿದೆ, ತರ್ಕಗಳಿಗೂ ವಿರುದ್ಧವಾಗಿದೆ. ಅದನ್ನೆಲ್ಲ ಇಲ್ಲಿ ಒಂದಾದ ಮೇಲೊಂದು ತೋರಿಸ್ತಾ ಇದ್ದಾರೆ ಭಾಷಿಕಾರರು. ಅದರಲ್ಲಿ ಇದೇ ಹಿಂದೆ ನೋಡಿದ್ದು ನಾವು ಜ್ಞಾತೃ ಅನುಪಪತ್ತಿ ಅಂತ ಹೇಳಬೇಕು. ಜ್ಞಾತೃ ಅನುಪಪತ್ತಿ, ಜ್ಞಾತೃ ಅಂತ ಹೇಳಿದ್ರೆ ತಿಳಿಯುವವನು, ಜ್ಞಾತ ಅನ್ನೋದು, ಜ್ಞಾತೃ ಅನ್ನೋದು ಶಬ್ದ, ಅದರ ಪ್ರಥಮ ಏಕವಚನ ರೂಪ ಜ್ಞಾತ ಅಂತ ಆಗುತ್ತೆ. ಜ್ಞಾತ, ಜ್ಞಾತಾರೋ, ಜ್ಞಾತಾರಹ ಅಂತ. ಆ ಜ್ಞಾತೃ ಅನ್ನೋವನು ತಿಳಿಯುವವನು. ನಮ್ಮ ಸಿದ್ಧಾಂತದಲ್ಲಿ ಜೀವಾತ್ಮನು ತಿಳಿಯುವವನು, ಪರಮಾತ್ಮನು ತಿಳಿತಾನೆ, ಎಲ್ಲರಿಗೂ ಜ್ಞಾತೃತ್ವವಿದೆ. ಅವರ ಸಿದ್ಧಾಂತದಲ್ಲಿ ಜೀವಾತ್ಮರುಗಳೇ ಇಲ್ಲ, ಬ್ರಹ್ಮ ಒಬ್ಬನೇ ಇರೋದು, ಅವನಿಗೆ ಜ್ಞಾತೃತ್ವವೇ ಇಲ್ಲ ಅಂತ ಹೇಳೋದು. ಜ್ಞಾತೃತ್ವವೇ ಇಲ್ಲ ಅಂತ ಹೇಳುವ ಜ್ಞಾನ ಅದರ ಒಂದು ಪ್ರತಿಬಿಂಬವಾಗಿ ಅಂತಃಕರಣ ಅನ್ನುವಂತಹ ನಮ್ಮ ದೇಹದಲ್ಲಿ ಮನಸ್ಸು ಅನ್ನೋದಿದೆ, ಒಳಗಡೆ ಅಂತಃಕರಣ, ಅದು ಅಚೇತನ ಪ್ರಕೃತಿಯ ಪರಿಣಾಮ. ಅದರಲ್ಲಿ ಬ್ರಹ್ಮನ ಜ್ಞಾನ ಪ್ರತಿಫಲನವಾಗಿ ಇದು ಜೀವ ತಾನು ಜೀವಾತ್ಮ ಅಂತ ಚೈತನ್ಯದಂತೆ ಕೆಲಸ ಎಲ್ಲ ಮಾಡ್ತಾ ಇದ್ದಾನೆ ಅಂತ ಹೇಳ್ತಾರೆ. ಚಿತ್ ಛಾಯಾಪತ್ತಿ ಅಂತ ಹೇಳಿ, ಹೇಗೆ ಅಂದರೆ ಒಂದು ಚಂದ್ರನ ಪ್ರತಿಫಲನ ಸರೋವರಗಳೆಲ್ಲ ಕಂಡುಬರೋ ಹಾಗೆ ಅನೇಕ ಶರೀರಗಳಲ್ಲಿ ಬ್ರಹ್ಮನ ಪ್ರತಿಫಲನ ಆಗ್ತಾ ಇದೆ. ಆ ಸರೋವರಗಳಲ್ಲಿ ಚಂದ್ರ ಇಲ್ಲ, ಚಂದ್ರನಿರುವ ಹಾಗೆ ಇದೆ, ಅಲ್ಲಿ ಚಂದ್ರನಂತೆ ಪ್ರಕಾಶಮಾನವಾಗಿರುವ ಹಾಗೆ ಕಂಡುಬರುತ್ತೆ, ಆದರೆ ಅಲ್ಲಿ ಚಂದ್ರ ಇಲ್ಲ. ಆ ರೀತಿ ಬ್ರಹ್ಮ ಪದಾರ್ಥ ಎಲ್ಲ ಶರೀರಗಳಲ್ಲಿಯೂ ಪ್ರತಿಫಲನವಾಗ್ತಾ ಇದೆ. ಅದುವೇ ಚೇತನಗಳು, ಜೀವಾತ್ಮರುಗಳು, ಚೇತನ ಶರೀರದಲ್ಲಿರೋದು. ಇದು ಯಾಕೆ ಬಂತು ಅಂದರೆ ಯಾವುದೋ ದೋಷದಿಂದ ಬಂತು ಅಂದರು. ಯಾವ ದೋಷ ಅಂದರೆ ಅವಿದ್ಯೆ. ಅವಿದ್ಯೆ ಸತ್ಯವೇ ಅಂದರೆ ಇಲ್ಲ, ಅದು ಸುಳ್ಳು. ಹೇಳಿ ಬ್ರಹ್ಮನಿಗೆ ತಿಳಿದುಕೊಳ್ಳೋದು ಆಗೋದಿಲ್ಲ, ತಿಳಿಯೋವನೇ ಇಲ್ಲ, ಏನು ತಿಳಿತಾನೆ? ಆದರೂ ಶಾಸ್ತ್ರದಿಂದ ಒಳ್ಳೆಯ ಜ್ಞಾನ ಬರುತ್ತೆ, ಆ ಜ್ಞಾನ ಬಂದು ಪ್ರಪಂಚ ಕಳೆಯುತ್ತೆ. ಅದು ಕಳೆದಿರೋದು ಅನುಭವಿಸಿದ್ದಾರೆ ಕೆಲವರು, ಆದ್ದರಿಂದ ನಾವು ನಂಬಬೇಕು ಅಂತ ಹೇಳಿದ್ರು. ಇದೆಲ್ಲ ಬಹಳ ಕಷ್ಟವಾದ ವಿಷಯ ಸಾಧಿಸೋದಕ್ಕೆ. ಶಾಸ್ತ್ರೀಯವಾಗಿ ಪ್ರಮಾಣಪೂರ್ವಕವಾಗಿ ಸಾಧಿಸೋದು ಅಂತ ಹೇಳಿದ್ರೆ ಬಹಳ ಕಷ್ಟವಾದ ವಿಷಯ, ಸಾಧಿಸೋಕ್ಕಾಗೋದಿಲ್ಲ ಶಾಸ್ತ್ರೀಯವಾಗಿ. ಅದನ್ನು ಇಲ್ಲಿ ಒಂದೊಂದಾಗಿ ವಿಚಾರ ಮಾಡ್ತಾ ಇದ್ದಾರೆ. ಅಂತ ಹೇಳಿದಾಗ ಜ್ಞಾತೃ ಅನುಪಪತ್ತಿ ಅನ್ನೋದನ್ನ ಇದುವರೆಗೂ ನೋಡಿದ್ವು. ಇಲ್ಲಿ ಅದನ್ನು ನೋಡಿದಾಗ ಅಪಿಚ ಚಿನ್ಮಾತ್ರ ಬ್ರಹ್ಮ ಅನ್ನುವ ಭಾಗ, ಈ ಭಾಗವನ್ನು ಹಿಂದಿನ ಭಾಗ ಇಲ್ಲಿ ಇದೆಲ್ಲ ಇಲ್ಲಿವರೆಗೂ ನೋಡಿದ್ವಿ. ಉಪಹಾಸ್ಯಂ ಅಂತ ಹೇಳುವವರಿಗೆ ಬ್ರಹ್ಮಸ್ವರೂಪಕ್ಕೆ ಜ್ಞಾತೃತ್ವ ಅಭ್ಯುಪಗಮೆ ಅಸ್ಮದೀಯ ಪಕ್ಷ ಪರಿಕೃತ ಸ್ಯಾತ್. ಬ್ರಹ್ಮನಿಗೆ ಜ್ಞಾತೃತ್ವ ಇದೆ ಅಂದ್ಬಿಟ್ರೆ ನಮ್ಮ ಪಕ್ಷ ಆಗ್ಬಿಡುತ್ತೆ. ಆದರೆ ನಿವರ್ತಕ ಜ್ಞಾನ ಸ್ವರೂಪ ಜ್ಞಾತೃತ್ವಂಚ ಸ್ವನಿವರ್ತ್ಯ ಅಂತರ್ಗತಂ ಅಂತ ಹೇಳಿದ್ರು. ಈ ಯಾವ ಜ್ಞಾನದಿಂದ ಇವನಿಗೆ ಈ ಭೇದ ಜ್ಞಾನ ಹೋಗುತ್ತೆ ಬ್ರಹ್ಮನಿಗೆ ಅಂತ ಹೇಳಿದ್ರೆ ನಿವರ್ತಕ ಜ್ಞಾನ ಅಂತ ಹೆಸರು ಅದಕ್ಕೆ. ಈ ಭೇದವನ್ನು ಕಳೆಯುವಂತಹ, ಅವಿದ್ಯೆಯನ್ನು ಕಳೆಯುವ ಜ್ಞಾನ. ಆ ಕಳೆಯುವ ಜ್ಞಾನವು ಮತ್ತೆ ಕಳೆಯೋದು ಅಂತ ಹೇಳೋದು ಎಲ್ಲವೂ ಕೂಡ ಅದು ಹೋಗ್ಬಿಡುತ್ತೆ ಕಡೆಯಲ್ಲಿ. ಅದು ಕೂಡ ಸ್ವನಿವರ್ತ್ಯ ಅಂತರ್ಗತಂ, ತನ್ನದೊಡನೆ ಅದು ಹೋಗ್ಬಿಡುತ್ತೆ. ನಿವರ್ತಕ ಜ್ಞಾನದ ಜೊತೆ ಅದರ ಸ್ವರೂಪ ಜೊತೆ ಜ್ಞಾತೃತ್ವ ಎಲ್ಲ ಹೋಗ್ಬಿಡುತ್ತೆ. ಏಕೆ ಅದರ ತಿಳಿಯೋರು ಯಾರು ಇಲ್ಲವಲ್ಲ. ಆದ್ದರಿಂದ ಈಗ ಹೇಳೋ ವಚನ ಹೇಗೆ ಅಂದರೆ ಭೂತಲ ವ್ಯತಿರಿಕ್ತಂ ಕೃತ್ಸ್ನಂ ಛಿನ್ನಂ ದೇವದತ್ತೇನ. ಭೂತಲವನ್ನು ಬಿಟ್ಟು ಎಲ್ಲವೂ ಕತ್ತರಿಸಲ್ಪಟ್ಟಿತು ಅಂದರೆ ಅದರಲ್ಲಿ ಅವನು ಸೇರ್ಕೊಂಡಿದ್ದಾನೆ. ಛೇದನ ಕ್ರಿಯಾಯಾ ಛೇತೃತ್ವಸ್ಯ ಚ ಛೇದ್ಯ ಅಂತರ್ಭಾವ ವಚನವತ್ತು ಉಪಹಾಸ್ಯಂ ಎಂದು ಹೇಳುದು. ಅವನು ಛೇದನ ಮಾಡುವ ಕ್ರಿಯೆ, ಅವನು ಛೇದನ ಮಾಡೋದು, ಮತ್ತೆ ಯಾರು ಮಾಡ್ತಾನೋ ಅವನು, ಎಲ್ಲರೂ ಕೂಡ ಭೂತಲಿಗಿಂತ ವ್ಯತಿರಿಕ್ತ ಆಗೋಯ್ತು, ಬೇರೆ ಆಗೋಯ್ತು. ಎಲ್ಲವೂ ಕೂಡ ಹೋಗಬೇಕು ಅದರಲ್ಲಿ. ಇದು
ಇದು ಯಾರು ನಂಬಕ್ಕಾಗೋದಿಲ್ಲ, ಇದು ಹಾಸ್ಯಾಸ್ಪದವಾಗಿದೆ ಅಂತ ಹೇಳ್ತಾರೆ. ಅದಕ್ಕೆ ಇಲ್ಲಿ ಸುತಪ್ರಕಾಶಿಗೆಯನ್ನು ನೋಡಬೇಕಾಗಿತ್ತು. ಜ್ಞಾತರಂಭಪತಿ ಅಂತ ಹೇಳ್ಬಿಟ್ಟು ಆ ವಿಷಯದಲ್ಲಿ ಸುತಪ್ರಕಾಶಿಗೆಯಲ್ಲಿ ಸ್ವಲ್ಪ ವಿವರಣೆಗಳನ್ನು ಕೊಡ್ತಾರೆ. ಇಲ್ಲಿ ಜ್ಞಾತರನುಪಪತ್ತಿಂ ದರ್ಶಯತಿ ಅಪಿಚ ಅಂತ ಹೇಳ್ಬಿಟ್ಟು, ಇವಾಗ ಮೂಲ ನೋಡಿದ್ವಿ ಹೋದ ಸತಿ, ಅಪಿಚ ಚಿನ್ಮಾತ್ರ ಬ್ರಹ್ಮ ವ್ಯತಿರಿಕ್ತ ಅಂತ ಹೇಳಿ 162ನೇ ಪುಟ ಕನ್ನಡ ಪುಸ್ತಕದಲ್ಲಿ. ಆ ಮೂಲ ಭಾಗಕ್ಕೆ ಈಗ ಸುದರ್ಶನ ಸೂರಿಗಳ ತಾತ್ಪರ್ಯ ದೀಪಿಕಾ ವ್ಯಾಖ್ಯಾನ. ನಿಷೇಧ್ಯತೆಯ ಅಂದರೆ ನಿವರ್ತ್ಯತೆಯ ಅಂತ ಅರ್ಥ. ಕಿಂ ಅಧ್ಯಾಸ ರೂಪೋ ಜ್ಞಾತ ಉತ ಬ್ರಹ್ಮ ಇವ ಜ್ಞಾತೃ ಅಂತ ಎರಡು ವಿಕಲ್ಪ. ಮೊದಲು ಅಧ್ಯಾಸ ರೂಪವಾದ ಜ್ಞಾತಾನೋ ಅಧ್ಯಾಸವೇ, ಅಂದರೆ ಇಲ್ಲದೇ ಇರೋನು ಇದಾನೇ ತಿಳಿಯೋನು ಅಂತ ತಿಳ್ಕೊಂಡಿದ್ದೀರೋ, ಅಥವಾ ಬ್ರಹ್ಮನೇ ತಿಳಿತಾನೋ. ಜ್ಞಾತೃಗಾದವನು ಬ್ರಹ್ಮನೇ ಅಂತ ಹೇಳಿದ್ರೆ, ಬ್ರಹ್ಮ ಇವ ಅಂತ ಹೇಳಿದ್ರೆ ಜ್ಞಾತೃತ್ವ ಧರ್ಮೇ ವಿಕಲ್ಪ. ಬ್ರಹ್ಮನೇ ಅಂತ ಹೇಳಿದ್ರೆ ಅವನ ಜ್ಞಾತೃತ್ವ ಏನು? ಸ್ವರೂಪವೇ ಇಲ್ಲ, ಅದು ಅಧ್ಯಸ್ಥವೇ. ಜ್ಞಾತೃತ್ವ ಅನ್ನೋದು ಇಲ್ಲದೇ ಇರೋದು ಇರೋ ಹಾಗೆ ತೋರ್ತಾ ಇದೆಯೋ, ಇಲ್ಲ ಅವನಿಗೆ ಇದೆಯೋ ಜ್ಞಾತೃತ್ವ? ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಆ ಜ್ಞಾನ ಅನ್ನೋದು ಮೂರು ರೂಪವಾಗಿರಬೇಕು. ನಿವರ್ತಕ ಜ್ಞಾನಸ್ಯ ತ್ರಿರೂಪತ್ವಂ ಜ್ಞಾತೃ ಜ್ಞೇಯ ಅನುಬಂಧಿತ್ವ ಕೃತಂ. ಮೂರು ರೂಪ ಜ್ಞಾನಕ್ಕೆ. ಜ್ಞಾತೃ ಇರಬೇಕು, ಜ್ಞೇಯನೂ ಇರಬೇಕು ಜ್ಞಾನಕ್ಕೆ. ನಿವರ್ತಕ ಜ್ಞಾನ ಅಂದರೆ ತಳ್ಳಿ ಹಾಕುವಂತಹ, ಅವಿದ್ಯೆಯನ್ನು ಹೋಗಿಸುವಂತಹ ಜ್ಞಾನಕ್ಕೆ ಒಬ್ಬ ತಿಳಿಯೋನಿರಬೇಕು, ತಿಳಿಯಲ್ಪಡುವ ಪದಾರ್ಥವೂ ಇರಬೇಕು. ಜ್ಞಾತೃ ಇರಬೇಕು, ಜ್ಞೇಯವೂ ಇರಬೇಕು. ಅದ್ರ ಜೊತೆಯೇ ಬರುತ್ತೆ ಅದು ಮೂರು ರೂಪ. ಅದಕ್ಕೆ ನಿವರ್ತಕ ಜ್ಞಾನಸ್ಯ ತಿರೂಪತ್ವ ಅಭಾವೇ ದೂಷಣಮಾಹ. ಅದಕ್ಕೆ ತಿರೂಪತ್ವ ಇಲ್ಲ ಅಂತ ಹೇಳಿದ್ರೆ ಸರ್ವಸ್ಯ ಜ್ಞಾನಸ್ಯ ತಿರೂಪತ್ವ ವಿರಹೇ ಜ್ಞಾನತ್ವಮೇವ ಹೀಯತೆ. ಜ್ಞಾನವೇ ಇರಕ್ಕೆ ಸಾಧ್ಯವಿಲ್ಲ ಅದು. ಯಾಕೆ ಅಂದರೆ ಕಸ್ಯಚಿತ್ ಕಂಚನ ಅರ್ಥ ವಿಶೇಷಂ ಪ್ರತಿ ಸಿದ್ಧರೂಪತ್ವ. ಜ್ಞಾನ ಅನ್ನೋದು ಸಿದ್ಧಿಸಬೇಕಾದ್ರೆ ಒಬ್ಬ ತಿಳಿಯೋವನಿಗೆ ಒಂದು ತಿಳಿಯುವಂತಹ ಪದಾರ್ಥದ ವಿಷಯದಲ್ಲಿಯೇ ಜ್ಞಾನ ಉಂಟಾಗುತ್ತೆ ಹೊರತು, ತಿಳಿಯೋ ಪದಾರ್ಥ ಇಲ್ಲದೆ ತಿಳಿಯೋನಿಲ್ಲದೆ ಜ್ಞಾನ ಇರೋಕ್ಕೆ ಸಾಧ್ಯವಿಲ್ಲ. ಒಂದು ಆಶ್ರಯವಿಲ್ಲದೆ ಇರೋದಿಲ್ಲ. ಗುಣ ಅನ್ನೋದು ಧರ್ಮ. ಅದು ಧರ್ಮವು ಒಂದು ಆಶ್ರಯ ಬೇಕದಕ್ಕೆ. ಜ್ಞಾನಸ್ಯ ಪ್ರಮಾಣ ಜ್ಞಾನಸ್ಯ ಅಂತ ಅರ್ಥ, ಮತ್ತು ಸ್ವರೂಪ ಜ್ಞಾನ ಸ್ವರೂಪಭೂತ ಜ್ಞಾನಸ್ಯ. ಕಥಂ ಜ್ಞಾನತ್ವಂ ಪ್ರಮಾಣ ಜ್ಞಾನ ಅಂದರೆ ಶಾಸ್ತ್ರದಿಂದ ಜನ್ಯವಾಗದ್ದು, ಉಂಟಾಗುವಂಥದ್ದು. ಕಥಂ ಜ್ಞಾನತ್ವಂ ಹೀಯತೆ ಇತಿ ಅಪೇಕ್ಷಾಯಾಮ್. ಇದು ಜ್ಞಾನ ಅಂದರೆ ಪ್ರಮಾಣ ಜ್ಞಾನ ಅಂತ ಹೇಳಿದ್ರೆ ಇಲ್ಲಿ ಶಾಸ್ತ್ರಜ್ಞಾನ ಅಂತ ಅರ್ಥ. ಜ್ಞಾನಸ್ಯ ವಾಕ್ಯಜನ್ಯ ಜ್ಞಾನ. ತತ್ವಮಸಿ ಅನ್ನೋ ವಾಕ್ಯ ಇದೆ, ಆ ವಾಕ್ಯದಿಂದ ಉಂಟಾಗುವ ಜ್ಞಾನ ಯಾವ ರೂಪವಾದ ಜ್ಞಾನ? ಅದು ಯಾರಿಗಾರು ಒಬ್ಬರಿಗೆ ತಿಳಿಬೇಕು, ಯಾವ ವಿಷಯದಲ್ಲಿಯೋ ತಿಳಿಬೇಕು. ತಿಳಿಯೋನು ಇಲ್ಲ, ವಿಷಯವೂ ಇಲ್ಲ ಅಂತ ಹೇಳೋಕ್ಕಾಗೋದಿಲ್ಲ. ಅದಕ್ಕೆ ಅದನ್ನು ಹೇಳ್ತಾ ಇದ್ದಾರೆ. ಕಥಂ ಜ್ಞಾನತ್ವಂ ಹೀಯತೆ ಅಂತ ಹೇಳಿದ್ರೆ ಹೇಳ್ತಾರೆ ಅನ್ವಯ ವ್ಯತಿರೇಕದಿಂದ ಅನ್ವಯ ವ್ಯಾಪ್ತಿಯನ್ನು ಹೇಳ್ತಾರೆ. ಕಸ್ಯಚಿತ್ ಒಬ್ಬನಿಗೆ ಒಂದು ವಿಶೇಷವನ್ನು ಅರ್ಥ ಪದಾರ್ಥವನ್ನು ಕುರಿತು ಅದು ಸಿದ್ಧಿಸುತ್ತೆ. ಆದ್ದರಿಂದ ಅರ್ಥ ವಿಶೇಷವೂ ಇರಬೇಕು, ಒಬ್ಬನೂ ಇರಬೇಕು. ಕಸ್ಯಚಿತ್ ಅಂದರೆ ಒಬ್ಬ ಇರಬೇಕು, ಒಂದು ತಿಳಿಯುವಂತಹ ವಿಷಯವೂ ಇರಬೇಕು. ಎರಡೂ ಇದ್ರೇ ಅದು ಸಿದ್ಧಿಸುತ್ತೆ. ಇಲ್ಲ ಅಂತ ಹೇಳಿದ್ರೆ ಭವತಾಂ ಸ್ವರೂಪ ಜ್ಞಾನವತಿ. ಸ್ವರೂಪ ಜ್ಞಾನ ಅನ್ನೋದು ಬ್ರಹ್ಮಜ್ಞಾನ ಬರೀ ಜ್ಞಾನ ಅಂತ ಹೇಳಿದ್ರು. ಚಿನ್ಮಾತ್ರ ಬ್ರಹ್ಮ ಅಂತ ಹೇಳ್ತಾರೆ. ಸ್ವರೂಪ ಜ್ಞಾನದಂತೆ ನಿವರ್ತಕ ಜ್ಞಾನವೂ ಕೂಡ ಬರೀ ಜ್ಞಾನವಾಗಬೇಕು. ಅವಾಗ ನಿವರ್ತಕ ಜ್ಞಾನಮಪಿ ಅನಿವರ್ತಕಂ ಸ್ಯಾತ್. ಸ್ವರೂಪ ಜ್ಞಾನ ಹೆಂಗೆ ಹೋಗೋದಿಲ್ವೋ, ನಿತ್ಯವಾಗಬೇಕು, ನಿವರ್ತಕ ಜ್ಞಾನವೂ ಹಾಗೆ ಆಗಬೇಕು ಬರೀ ಜ್ಞಾನ ಅಂತ ಹೇಳಿದ್ರೆ. ಆದ್ದರಿಂದ ಅದು ಪ್ರಕಾಶ ರೂಪ ಅಂದರೆ ತಿಳಿಯೋದು ಅಂತ ಅರ್ಥ. ದೂಷಣಾಂತರ ಮಾಹ ವ್ಯತಿರೇಕ ವ್ಯಾಪ್ತಿ ತ್ರಿರೂಪತ್ವ ವಿರಹೇ ಅಂತ. ಅಂತ ಜ್ಞಾನ ಇದ್ದರೆ ಮೂರು ರೂಪ ಇರಬೇಕು. ಇಲ್ಲ ಅಂತ ಹೇಳಿದ್ರೆ ಸ್ವರೂಪ ಜ್ಞಾನದಂತೆ ಆಗ್ಬಿಟ್ಟು ಅದು ಉಳ್ಕೋಬೇಕಾಗುತ್ತೆ ಅವಾಗ ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ಜ್ಞಾತೃತ್ವಂ ಅಧ್ಯಸ್ಥಂ ಇತಿ ಪಕ್ಷ ದೂಷಿತ. ಜ್ಞಾತೃತ್ವ ಅಧ್ಯಸ್ಥವಾಗಕ್ಕೆ ಸಾಧ್ಯವಿಲ್ಲ ಅನ್ನೋದನ್ನ ಹೇಳ್ತಾರೆ. ಅದನ್ನು ಈಗ ಸ್ವರೂಪದ ವಿಷಯದಲ್ಲಿ ಹೇಳ್ತಾರೆ. ಅಪಸಿದ್ಧಾಂತ ಪ್ರಸಂಗ ಅಂತ ಹೇಳ್ಬಿಟ್ಟು ಬ್ರಹ್ಮ ಇಲ್ಲಿ ಹೇಳುವಾಗ ಬ್ರಹ್ಮಸ್ವರೂಪ ಸೇವ ಜ್ಞಾತೃತ್ವ ಅಭ್ಯುಪಗಮೆ ಅಪಸಿದ್ಧಾಂತ ಅಂದರೆ ಅವರ ಸಿದ್ಧಾಂತಕ್ಕೆ ವಿರೋಧವಾಯಿತು. ನಮ್ಮ ಸಿದ್ಧಾಂತದಂತೆ ಆಗೋಗುತ್ತೆ. ಅವಾಗ ಅವ್ರಿಗೆ ಅದು ಇಷ್ಟವಿಲ್ಲವಲ್ಲ, ಅವರಿಗೆ ಅದು ಅಪಸಿದ್ಧಾಂತ. ನಿವರ್ತಕ ಜ್ಞಾನಸ್ಯ ನಿವರ್ತಕಾಂತರ ಅಪೇಕ್ಷತ್ವೇ ಈ ಅನವಸ್ಥ ನಚ ಅನ್ಯ ಅಪೇಕ್ಷ. ನಿವರ್ತಕ ಜ್ಞಾನ ಅಂತ ಹೇಳಿದ್ರೆ ಆ ನಿವರ್ತಕ ಜ್ಞಾನ ಹೋಗಬೇಕಾದ್ರೆ ಅದಕ್ಕೆ ಇನ್ನೊಂದು ನಿವರ್ತಕ ಜ್ಞಾನ ಬೇಕು.
ಅಂತ ಹೇಳಿದ್ರೆ ಆ ನಿವರ್ತಕ ಜ್ಞಾನಕ್ಕೆ ಇನ್ನೊಂದು ನಿವರ್ತಕ ಜ್ಞಾನ ಬೇಕು. ಈಗ ಬ್ರಹ್ಮ ಎಲ್ಲವೂ ಅವಿದ್ಯೆ ಅಂತ ಹೇಳೋದು ಒಂದು ನಿವರ್ತಕ ಜ್ಞಾನ, ವಾಕ್ ತತ್ವಮಸಿಯಿಂದ ಉಂಟಾಗುತ್ತೆ. ಬ್ರಹ್ಮವೆಲ್ಲ ಪ್ರಪಂಚವೆಲ್ಲ ಮಿಥ್ಯೆ ಅನ್ನೋ ಜ್ಞಾನ ಉಂಟಾಯಿತು. ಆ ಜ್ಞಾನನ ಅದು ಕೂಡ ಉಳಿಯಕ್ಕೆ ಸಾಧ್ಯವಿಲ್ಲ. ಅದು ಉಳಿದ್ರೆ ಬ್ರಹ್ಮದ ಜೊತೆ ಎರಡನೇದಾಗ್ಬಿಡುತ್ತೆ. ಅದು ಬ್ರಹ್ಮ ಒಂದೇ ಇರಬೇಕು. ಆ ತತ್ವಮಸಿಯಿಂದ ಉಂಟಾಗುವ ಎಲ್ಲವೂ ಮಿಥ್ಯೆ ಅನ್ನೋ ಜ್ಞಾನವೂ ಕೂಡ ಹೊಟ್ಟೋಗ್ಬೇಕು ಕಡೆಯಲ್ಲಿ. ಅದು ಹೋಗಲಿಲ್ಲ ಅಂದರೆ ಅದನ್ನು ಹೋಗ್ಸೋಕ್ಕೆ ಇನ್ನೊಂದು ಜ್ಞಾನ ಅಪೇಕ್ಷೆ, ಆ ಜ್ಞಾನ ಹೋಗ್ಸೋಕ್ಕೆ ಇನ್ನೊಂದು ಜ್ಞಾನ ಬೇಕು. ಅನವಸ್ಥಾ ಅನ್ನೋ ದೋಷ ಬರುತ್ತೆ. ಇಲ್ಲ, ಅದಕ್ಕೆ ಯಾವುದು ಅಪೇಕ್ಷೆನೇ ಇಲ್ಲ, ತಾನು ಪ್ರಪಂಚವನ್ನು ಕಳೆದು ತಾನು ಕಳ್ಕೊಂಡ್ಬಿಡುತ್ತೆ. ಒಂದು ದೀಪ ಬತ್ತಿಯನ್ನೆಲ್ಲ ಉರಿಸಿ ತಾನು ಆರೋಗುತ್ತಲ್ಲ, ಆ ರೀತಿ ಅಂತ ಹೇಳ್ತಾರೆ. ಸ್ವಯಂಚ ಜ್ಞಾತೃತ್ವಂ ವಿಶೇಷ ಸರ್ವಂ ಸನಿವರ್ತ್ಯಂ. ತನ್ನನ್ನು ಕಳ್ಕೊಳ್ಳೋದ್ರಲ್ಲೇ ಎಲ್ಲವೂ ಸೇರ್ಕೊಂಡ್ಬಿಟ್ಟಿದೆ. ಅದು ಮಿಕ್ಕಿದ್ದನ್ನು ಕಳೆದು ತನ್ನನ್ನು ಕಳ್ಕೊಂಡ್ಬಿಡುತ್ತೆ ಅಂತ ಹೀಗೆ ಹೇಳಿದ್ರೆ ಅದು ಹಾಸ್ಯಾಸ್ಪದವಾಗುತ್ತೆ ಅಂತ ಹೇಳ್ತಾರೆ. ಜ್ಞಾತೃತ್ವಾದಿಕಂ ಸರ್ವಂ ಸ್ವಯಂಚ ಸ್ವನಿವರ್ತ್ಯ ಅಂತರ್ಗಂತಿ ಅಂಕುಲ್ಯಗ್ರಾದಿವಾಕ್ಯವತ್ ಅಯೋಗ್ಯಾರ್ಥತ್ವಾತ್ ನ ಪ್ರಮಿತಿ ಜನಕಂ ಅಂತ ಅರ್ಥ. ಅಂಗುಲಿ ಬೆರಳಿನ ತುದಿಯನ್ನ ಬೆರಳೇ ನೋಡೋಕ್ಕಾಗೋದಿಲ್ಲ, ಆ ರೀತಿಯಿಂದ ಆಗುತ್ತೆ ಅದು ಅಂತ ಅರ್ಥ. ಅದಕ್ಕೆ ಅಂಗುಲ್ಯಗ್ರ ಅಂತ ಹೇಳಿದ್ರು. ಇದು ಅಯೋಗ್ಯವಾದ ಅರ್ಥವಾಯಿತು ಅಂತ ಹೇಳಿಬಿಟ್ಟು ಪ್ರಮಿತಿ ಜನಕಂ, ಅದು ಒಳ್ಳೆಯ ನಮಗೆ ಪ್ರಮಾಣಪೂರ್ವಕವಾದ ಜ್ಞಾನ ಉಂಟು ಮಾಡೋದಿಲ್ಲ ಅಂತಹದ್ದು. ತಾನೂ ಹೋಗ್ಬಿಟ್ರೆ ಮಿಥ್ಯೆ ಅಂತ ಹೇಳಿ ತಿಳಿಸಿ ತಾನು ಹೋಗ್ಬಿಡುತ್ತೆ ಅಂತ ಹೇಳಿದ್ರೆ ಹಾಸ್ಯಾಸ್ಪದವಾಗುತ್ತೆ. ಉಪಹಾಸ್ಯಂ ಅಂತ ಹೇಳಿದ್ರು ಭಾಷಿಕಾರರು. ಅದರಿಂದ ಇದು ಜ್ಞಾತೃ ಅನುಪಪತ್ತಿ ಅಂತ ಹೆಸರು ಇದಕ್ಕೆ. ಜ್ಞಾತೃ ಒಬ್ಬ ಇದ್ದಾನೆ ವ್ಯವಹಾರದಲ್ಲಿ, ಅಜ್ಞಾತೃ ಒಬ್ಬ ಅಧ್ಯಾತ್ಮ ಒಳ್ಳೆಯ ಬ್ರಹ್ಮಜ್ಞಾನ ಉಳ್ಳಂತಹ ಆಚಾರ್ಯನು ಈ ಜ್ಞಾತೃ ಆದವನಿಗೆ ಕರ್ಮಯೋಗ ಭಕ್ತಿಯೋಗ ಮಾಡಿ ಮನಸ್ಸೆಲ್ಲ ಶುದ್ಧವಾಗಿದೆ, ಏಕಾಗ್ರತೆ ಇದೆ, ಅವನಿಗೆ ತತ್ವಮಸಿ ಅಂತ ಉಪದೇಶ ಮಾಡಿದ್ರೆ ಇವನಿಗೆ ಈ ಭೇದ ಜ್ಞಾನವೆಲ್ಲ ನಾಶವಾಗಿಬಿಡುತ್ತೆ. ಆವಾಗ ಬ್ರಹ್ಮ ಒಂದೇ ಸತ್ಯ, ಎಲ್ಲೂ ಇಲ್ಲ ಅನ್ನೋ ಜ್ಞಾನ ಅವನಿಗೆ ಉಂಟಾಗ್ಬಿಡುತ್ತೆ. ಛದ್ಯಾಂತ ಭಾವ ವಚನಾತ್ ಇದಕ್ಕೇನರ್ಥ? ಯಾವ ಛದ್ಯಾಂತ? ಇಲ್ಲೇನೋ ಇಲ್ಲಿದೆಯಲ್ಲ. ಹಾ, ಎಲ್ಲಿದೆ? ಇದಾ ಛೇದ್ಯಂತರ್ಭಾವ ವಚನ. ಛೇದ್ಯ ಅಂತರ್ಭಾವ ವಚನ. ಛೇದ್ಯ ಅಂತ ಹೇಳಿದ್ರೆ ಕತ್ತರಿಸಲ್ಪಡುವಂತಹದ್ದು. ಛೇದನ ಅಂದ್ರೆ ಕತ್ತರಿಸುವ ಕ್ರಿಯೆ. ಛೇತ ಅನ್ನೋದು ಕತ್ತರಿಸುವವನು. ಛೇದ್ಯ ಯಾವ್ದು ಕತ್ತರಿಸಲ್ಪಡುತ್ತೋ ಅದು ಮರ. ಆ ಛೇದ್ಯದಲ್ಲೇ ಕಾಣಿಸ್ತಿರ್ಲಿಲ್ಲ. ಅದೇ ಪೇಜ್ ಮೂವ್ ಆಗಿದೆ, ಕಾಣಿಸ್ತಿರ್ಲಿಲ್ಲ ಸರಿಯಾಗಿ. ಓಕೆ, ಅದರಲ್ಲೇ ಅದು ಅಂತರ್ಭಾವ ಅಂತ ಹೇಳ್ತಿದ್ದಾರೆ. ಅದರಿಂದ ಆ ರೀತಿ ನೀವು ವಾದ ಮಾಡೋಕ್ಕಾಗೋದಿಲ್ಲ. ಇದೆಲ್ಲ ಏನಿದ್ರು ವಾದ ಮಾಡಿ ಸಾಧಿಸೋಕ್ಕಾಗೋದಿಲ್ಲ. ಪ್ರಮಾಣವೂ ಕೂಡ ಇದನ್ನು ಹೇಳೋದಿಲ್ಲ. ತತ್ವಮಸಿ ವಾಕ್ಯ ಜ್ಞಾನದಿಂದ ಒಬ್ಬ ಬ್ರಹ್ಮಜ್ಞಾನಿ ಉಪದೇಶ ಮಾಡಿದಾಗ ಇವನಿಗೆ ಅಭೇದ ಜ್ಞಾನ ಬಂದ್ಬಿಡುತ್ತೆ. ಬ್ರಹ್ಮ ಒಂದೇ ಸತ್ಯ, ಪ್ರಪಂಚ ಮಿಥ್ಯ ಅನ್ನೋ ಜ್ಞಾನ ಬರುತ್ತೆ. ಬ್ರಹ್ಮವನ್ನು ತಿಳಿಯಕ್ಕಾಗೋದಿಲ್ಲ. ಪ್ರಪಂಚ ಮಿಥ್ಯ ಅಂದಾಗ ಹೋಗ್ಬಿಡುತ್ತೆ, ತಾನೂ ಹೋಗ್ಬಿಡ್ತಾನೆ, ಎಲ್ಲ ಹೋಗ್ಬಿಡುತ್ತೆ ಅಂತ ಹೇಳಿದ್ರು. ಆ ಜ್ಞಾನ ಬಂದವನು ಶರೀರ ಮಾತ್ರ ಮುಂದುವರಿಯುತ್ತೆ. ಇಲ್ಲೇ ಹೋದ್ರೆ ಅವನು ಇನ್ನೊಬ್ರಿಗೆ ಉಪದೇಶ ಮಾಡೋಕ್ಕಾಗೋದಿಲ್ಲ. ಉಪದೇಶ ಹೇಗೆ ಮಾಡ್ತಾನೆ ಇಲ್ಲದೆ ಇರೋನು ಅಂತ ಪ್ರಶ್ನೆ ಬರುತ್ತೆ. ಶರೀರ ಅವನೇ ಉಪದೇಶ ಮಾಡಲ್ವಲ್ಲ, ಅವನು ಇರಬೇಕಲ್ಲಿ. ಅವನು ಇರಬೇಕಾದ್ರೆ, ಅವನು ಉಪದೇಶ ಮಾಡಬೇಕಾದ್ರೆ ಅವನಿಗೆ ತನ್ನ ಜ್ಞಾನವಿದೆ ಅಂತ ತಿಳಿಬೇಕು. ಅವನಿಗೆ ವಾಕ್ಯಾರ್ಥ ಜ್ಞಾನ ತೆಗೆದಿರಬೇಕು. ಅವನಿಗೆ ಬ್ರಹ್ಮಜ್ಞಾನ ಬಂದಿದ್ರೆ ಅದೆಲ್ಲ ಸಾಧ್ಯವಿಲ್ಲ. ಜೀವನ್ಮುಕ್ತಿಯನ್ನ ನಿರೂಪಣೆ ಮಾಡೋದು ತುಂಬ ಕಷ್ಟ. ಶರೀರ ಇರುತ್ತೆ ಪ್ರಾರಬ್ಧ ಕರ್ಮದವರೆಗೂ. ಇಲ್ಲದೆ ಹೋದ್ರೆ ಆಚಾರ್ಯರೇ ಇರೋದಿಲ್ಲ ಅವ್ರಿಗೆ ಉಪದೇಶ ಮಾಡೋಕ್ಕೆ. ತಿಳಿದೇ ಇರೋನು ಉಪದೇಶ ಮಾಡೋಕ್ಕಾಗೋದಿಲ್ಲ, ತಿಳಿದಿರೋನು ಮಾಡಬೇಕು. ತಿಳಿದವನು ಇರೋಕ್ಕಾಗೋದಿಲ್ಲ. ತಿಳಿದಿರೋವನಿಗೆ ಎಲ್ಲ ಮಿಥ್ಯೆ ಅಂತ ಹೇಳಿದ್ರೆ ಅವನು ಎಲ್ಲಿರ್ತಾನೆ? ಎಲ್ಲ ಹೋಗ್ಬಿಡ್ಬೇಕು, ಅವನು ಹೋಗ್ಬಿಡ್ಬೇಕು. ಅದೇ ಇಲ್ಲಿ ಜ್ಞಾತೃ ಅನುಪಪತ್ತಿ ಎನ್ನುವಾಗ ತಿಳಿಯೋವನು ಒಬ್ಬ ಇರಕ್ಕೆ ಸಾಧ್ಯವಿಲ್ಲ. ನಿಮ್ಮ ಸಂಪ್ರದಾಯದಲ್ಲಿ ಅವನು ಹೋಗ್ಬಿಡ್ಬೇಕು ಅಂತ ಹೇಳೋದಕ್ಕೆ ಅರ್ಥ ಏನು? ಹೋಗ್ಬಿಡ್ಬೇಕು ಅಂದ್ರೆ ಅವನು ತಾನು ಇಲ್ಲದೆ ಇರೋನಾಗ್ಬಿಡ್ತಾನೆ. ಯಾಕೆಂದ್ರೆ ಮೊದಲು ಇರಲಿಲ್ಲ ಅವನು ಮಿಥ್ಯೆ ತಾನೆ. ಅವನಿಗೆ ಎಲ್ಲವೂ ಮಿಥ್ಯೆ ಇನ್ಕ್ಲೂಡಿಂಗ್ ಹಿಮ್ಸೆಲ್ಫ್ ಅಂತ ಜ್ಞಾನ ಬರಬೇಕು.
ಅಂದ್ರೆ ಆ ಉಪದೇಶ ಜ್ಞಾನ ಮಾಡೋನು ಇರೋಲ್ಲ ಅಂತ, ಉಪದೇಶಕನು ಹೌದು ಇರೋಲ್ಲ ಅಂತನಾ? ಹೌದು, ಎಲ್ಲಿರಕ್ಕೆ ಸಾಧ್ಯ? ಅವನಿಗೆ ಆ ಜ್ಞಾನ ಬಂದಿರೋವನು ಹೇಗಿರ್ತಾನೆ? ಎಲ್ಲ ಮಿಥ್ಯೆ ಅಂತ ಜ್ಞಾನ ಅವನಿಗೆ ಬಂದಿದ್ರೆ, ಅದಕ್ಕೆ ಹೇಳಿದ್ರು ಬಾಧಿತ ಅನುವೃತ್ತಿ ಅಂತ ಒಂದು ಸೇರಿಸ್ತಾರೆ ಮಧ್ಯ. ಬಾಧಿತವಾದಿದ್ರು ಕೂಡ ಸ್ವಲ್ಪ ಹೊತ್ತು ಅನುವೃತ್ತವಾಗುತ್ತೆ ಅಂತ ಹೇಳಿದ್ರು. ಅನುವೃತ್ತವಾದದ್ದು ಹೇಗೆ ಹೋಗುತ್ತೆ ಮತ್ತೆ? ಅದು ಹೋಗಕ್ಕಾಗೋದಿಲ್ಲ. ಪ್ರಾರಬ್ಧ ಕರ್ಮ ಕಳೆಯುತ್ತೆ ಅಂದ್ರು. ಪ್ರಾರಬ್ಧ ಕರ್ಮ ಅಂದ್ರೆ ಏನು? ಅದು ಮಿಥ್ಯೆ. ಪ್ರಾರಬ್ಧ ಕರ್ಮ ಅನ್ನೋದು ಶರೀರ ಹೋಗೋವರೆಗೂ ಇರುತ್ತೆ ಅಂದ್ರೆ ಶರೀರ ಮಿಥ್ಯೆ, ಪ್ರಾರಬ್ಧ ಕರ್ಮ ಮಿಥ್ಯೆ. ಬಾಧಿತ ಅನುವೃತ್ತಿ ಇರುತ್ತೆ ಅಂತ ಹೇಳಿದ್ರು. ಜ್ಞಾನ ಉಂಟಾಗುತ್ತೆ ಇವನಿಗೆ ಅಂದ್ರೆ ಯಾರಿಗೂ ಉಂಟಾಗುತ್ತೆ ಜ್ಞಾನ? ಅದುವೇ ಇಲ್ಲಿ ಚರ್ಚೆ ಮಾಡ್ತಾ ಇರೋದು. ತಿಳಿಯೋನೊಬ್ಬ ಇಲ್ಲದೆ ಇರುವಾಗ ಜ್ಞಾನ ಹೇಗೆ ಉಂಟಾಗಕ್ಕೆ ಸಾಧ್ಯ ಅಂತ ಹೇಳ್ತಾ ಇದ್ದಾರೆ. ಜ್ಞಾನ, ನಿವರ್ತಕ ಜ್ಞಾನ ತನ್ನನ್ನು ಕಳ್ಕೊಂಡು ಹೋಗ್ಬಿಡುತ್ತೆ ಅಂತ ಹೇಳಿದ್ರೆ, ಆವಾಗ ತಿಳಿಯವನು ಅದರಲ್ಲೇ ಸೇರ್ಕೊಂಡ್ಬಿಟ್ಟ. ಅದೇ ಛೇದ್ಯ 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 ಅಂತರ್ಭಾವ ಅಂತ ಹೇಳಿದ್ರೆ ಅದು ಉದಾಹರಣೆ. ಎಲ್ಲವನ್ನು ಬಿಟ್ಟು, ಬ್ರಹ್ಮನನ್ನು ಬಿಟ್ಟು ಮಿಕ್ಕಿದೆಲ್ಲ ನಾಶವಾಗ್ಬಿಡುತ್ತೆ ನಿವರ್ತಕ ಜ್ಞಾನದಿಂದ. ನಿವರ್ತಕ ಜ್ಞಾನವೂ ಹೊಟ್ಟೋಗ್ಬೇಕು ಅಂತ ಅರ್ಥ. ಆ ರೀತಿ ನಿರೂಪಣೆ ಮಾಡೋಕ್ಕಾಗೋದಿಲ್ಲ ತರ್ಕದಿಂದ. ತರ್ಕದಿಂದಲೇ ಸಾಧಿಸ್ಬೇಕು. ಇಲ್ಲಿಯವರು ಪ್ರಮಾಣ ಸಿಗೋದಿಲ್ಲ ಇದಕ್ಕೆಲ್ಲ. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಅದಕ್ಕೆ ಮೇಲೆ ಮುಂದೆ ಸಾಮಗ್ರಿ ಅನುಪಪತ್ತಿ ಅಂತ ಇನ್ನು ಮುಂದೆ ಸಾಮಗ್ರಿ ಅನುಪಪತ್ತಿ ಅಂತ ಹೆಸರು. ಸಾಮಗ್ರಿ ಅಂದರೆ ಸಾಧನ. ಯಾವ ಸಾಧನದಿಂದ ತಿಳಿತಾರೆ ಅಂತ. ಇವಾಗ ನಮಗೆ ಪ್ರತ್ಯಕ್ಷ ಜ್ಞಾನಕ್ಕೆ ಕಣ್ಣು ಸಾಮಗ್ರಿ, ಪ್ರತ್ಯಕ್ಷ ಇಂದ್ರಿಯಗಳು ಸಾಮಗ್ರಿಗಳು. ಇಂದ್ರಿಯದಿಂದ ಪ್ರತ್ಯಕ್ಷ ಜ್ಞಾನ ಬರುತ್ತೆ. ಇಲ್ಲಿ ಸಾಮಗ್ರಿ ಅನ್ನೋದು ಅವರಿಗೆ ಶಾಸ್ತ್ರ, ವೇದಗಳು. ಅದರ ಬಗ್ಗೆ ಅನುಪಪತ್ತಿಯನ್ನು ತೋರಿಸ್ತಾರೆ. ಈಗ ನಿಖಿಲ ವೇದ ನಿವರ್ತಕಂ ಇದಂ ಐಕ್ಯ ಜ್ಞಾನಂ ಕೇನ ಜಾತಂ ಇತಿ ವಿವೇಚನೀಯಂ. ಯಾವುದರಿಂದ ಉಂಟಾಗುತ್ತೆ ನಿಮಗೆ ಈ ನಿವರ್ತಕ ಜ್ಞಾನ? ಐಕ್ಯ ಜ್ಞಾನವು ಯಾವುದರಿಂದ ಉಂಟಾಗುತ್ತೆ? ಎಲ್ಲ ನಿಖಿಲ ಭೇದ ಅಂತ ಹೇಳಿದ್ರೆ ಸ್ವಗತ ಭೇದ, ಸಜಾತೀಯ ವಿಜಾತೀಯ ಸ್ವಗತ ಭೇದ ಪೂರ್ತಿ ಹೊಟ್ಟೋಗ್ಬೇಕು. ನಿಖಿಲ ಭೇದ ಅಂದರೆ ಸಕಲವು ಹೋದ್ರೇನೆ ಅವನಿಗೆ ಜ್ಞಾನ ಉಂಟಾಗಿದೆ ಅಂತ ಅರ್ಥ. ಈ ಐಕ್ಯ ಜ್ಞಾನ ಎಲ್ಲವೂ ಯಾವುದರಿಂದ ಉಂಟಾಗುತ್ತೆ ನಿಮಗೆ? ಶ್ರುತಿಯೈವ, ಶ್ರುತಿನೇ ಸಾಮಗ್ರಿ ಅದಕ್ಕೆ ಎಂದು ಹೇಳಿದ್ರೆ ಸಾಧ್ಯವಿಲ್ಲ ಹೇಳಕ್ಕೆ ನೀವು. ಈ ರೀತಿಯ ನಿರೂಪಣೆ ಮಾಡಬೇಕು ಅವರು. ಇಲ್ಲದೆ ಹೋದ್ರೆ ಸಾಧ್ಯವೇ ಇಲ್ಲ ಸಿದ್ಧಾಂತನ ನಿರೂಪಣೆ ಮಾಡೋಕ್ಕೆ. ತಸ್ಯಾಹ ಬ್ರಹ್ಮಂ ವ್ಯತಿರಿಕ್ತಾಯಾಹ ಅವಿದ್ಯಾ ಪರಿಕಲ್ಪಿತತ್ವಾತ್. ಶ್ರುತಿಯು ಕೂಡ ಅವಿದ್ಯಕ. ಬ್ರಹ್ಮಕ್ಕಿಂತ ಬೇರೆ ಆದದ್ದೆಲ್ಲ ಅವಿದ್ಯಾ ಪರಿಕಲ್ಪಿತ. ಶ್ರುತಿ ಬ್ರಹ್ಮಕ್ಕಿಂತ ಬೇರೆ ಆದದ್ದೋ ಇಲ್ಲವೋ ಅಂದರೆ ಬ್ರಹ್ಮಕ್ಕಿಂತ ಬೇರೆ, ಅದು ಅವಿದ್ಯಾ ಪರಿಕಲ್ಪಿತವಾಯಿತು. ಪ್ರಪಂಚಬಾಧಕ ಜ್ಞಾನೋತ್ಪಾದಕತ್ವ ನ ಸಂಭವತಿ. ಮಿಥ್ಯಾಜ್ಞಾನದಿಂದ ಸತ್ಯಜ್ಞಾನ ಬರೋಕ್ಕಾಗುವುದಿಲ್ಲ. ಅಸತ್ಯಾತ್ ಸತ್ಯಸಿದ್ಧಿ ಅನ್ನೋದು ಸಾಧ್ಯವಿಲ್ಲ. ಅದನ್ನು ಹೇಳ್ತಿದ್ದಾರೆ ಇಲ್ಲಿ. ತಥಾ ಹಿ, ಯಾಕೆ ಅಂದರೆ ಬಾಧಕ ಜ್ಞಾನ ಉತ್ಪತ್ತಿ ಮಾಡೋಕ್ಕಾಗೋದಿಲ್ಲ. ಅದು ಪ್ರಪಂಚವನ್ನು ಬಾರಿಸುವಂತಹ ಜ್ಞಾನವನ್ನು ಅವಿದ್ಯೆಯಿಂದ ಪರಿಕಲ್ಪಿತವಾದ ಜ್ಞಾನ ಉಂಟು ಮಾಡೋಕ್ಕಾಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹೇಗೆ ಅಂದರೆ ತಥಾ ಹಿ, ಅದಕ್ಕೇನು ಅರ್ಥ ಹೇಳ್ತಾರೆ. ದುಷ್ಟ ಕಾರಣಜನ್ಯಮಪಿ ರಜ್ಜು ಸರ್ಪಜ್ಞಾನಂ. ಒಂದು ದೋಷ ಇರುವಂತಹ ಇಂದ್ರಿಯದಿಂದ ಉಂಟಾಗಬೇಕು ರಜ್ಜು ಸರ್ಪಜ್ಞಾನ. ಹಗ್ಗದಲ್ಲಿ ಇವನು ಸರ್ಪ ನೋಡಬೇಕಾದ್ರೆ ಕಣ್ಣಿನಲ್ಲಿ ತೀವ್ರ ದೋಷವಿರಬೇಕು, ಇಲ್ಲ ಬೆಳಕಿಲ್ಲದೆ ಇರಬೇಕು. ಈ ರೀತಿ ಯಾವುದೋ ಒಂದು ಕಾರಣದಿಂದ, ದೋಷದಿಂದ ಉಂಟಾಗಬೇಕು. ಅದು ದುಷ್ಟ ಕಾರಣಜನ್ಯೇನ ರಜ್ಜುರಿಯಂನ ಸರ್ಪ ಇತಿ ಜ್ಞಾನೇನ ನ ಬಾಧ್ಯತೆ. ಇನ್ನೊಬ್ಬನು ಕೂಡ ಅವನಿಗೂ ದೋಷ ಇದ್ದು ಅದನ್ನು ಹೇಳಿದ್ರೆ ನಮ್ಗೆ ಆ ದೋಷ ಇದೆ ಅಂತ ತಿಳಿದಿದ್ರೆ ಯಾರು ನಂಬೋದಿಲ್ಲ. ಅವನಿಗೂ ದೋಷ ಇದೆ ಅಂತ ಗೊತ್ತು ನಮಗೆ. ಅವನು ಬಂದು ಹೇಳ್ತಾನೆ ಇಲ್ಲ ಇದು ಹಾವಲ್ಲ ಅಂತ ಹೇಳಿದ್ರೆ ನಿನಗೂ ದೋಷ ಇದೆಯಲ್ಲ, ನೀನು ಎಲ್ಲಿ ಇದನ್ನು ನನಗೆ ಹೇಳಿದ್ರೆ ನಾ ಹೇಗೆ ನಂಬೋದು ಅದನ್ನು? ಅದು ನಮಗೆ ತಿಳಿದಿರಬೇಕು. ತಿಳಿದಿದ್ರೆ ಅದು ಯಾರು ನಂಬ್ತಾರೆ ಅದನ್ನೇ ಅಂತ ಕೇಳ್ತಾರೆ ಭಾಷಿಕಾರರು. ರಜ್ಜು ಸರ್ಪಜ್ಞಾನ ಭಯೇ ವರ್ತಮಾನೆ. ಸರ್ಪದ ಭಯ ಇವನಿಗಿರುವಾಗ ಕೇನಚಿತ್ ಭ್ರಾಂತೇನ, ಒಬ್ಬ ಬರ್ತಾನೆ, ಅವನಿಗೆ ಭ್ರಾಂತ, ಬುದ್ಧಿ ಸರಿಗಿಲ್ಲ ಅಂತ ಗೊತ್ತು ನಮಗೆ. ಅವನು ಬಂದು ರಜ್ಜುರಿಯಂ ನ ಸರ್ಪ ಇತ್ಯುಕ್ತೇಪಿ ಅಯಂ ಭ್ರಾಂತಃ ಇತಿ ಜ್ಞಾನೇ ಸತಿ. ಇವನು ಭ್ರಾಂತ ಅಂತ ನಮಗೆ ತಿಳಿದಿದ್ರೆ ಯಾರು ನಂಬ್ತಾರೆ ಅವನ ಮಾತು?
ತದ್ವಚನಂ ರಜಸರ್ಪಜ್ಞಾನಸೆ ಬಾಧಕಂ ನ ಭವತಿ ಭಯಂ ಚ ನ ನಿವರ್ತತೆ. ಭಯ ಎಲ್ಲ ಹೋಗುತ್ತೆ ಅವಾಗ ಇವನಿಗೆ. ಆದ್ದರಿಂದ ಇವನಿಗೆ ಅವನ್ ಗೊತ್ತು ಭ್ರಾಂತ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಗೆ ಅದನ್ನ ಅನ್ವಯಿಸ್ತಾರೆ ಭಾಷ್ಯಕಾರರು ಅನ್ನೋದನ್ನ ನೋಡಿದ್ರೆ, ಪ್ರಯೋಜಕ ಜ್ಞಾನವದಹ ಅಂತ ಹೇಳಿದ್ರು. ಶ್ರವಣ ವೇಲಾಯಾಮೇವ, ಇವನಿಗೆ ಶ್ರವಣ ಮನನ ನಿಧಿಧ್ಯಾಸನ ಮಾಡಬೇಕಲ್ಲ, ವಾಕ್ಯಾರ್ಥ ಶ್ರವಣ. ವಾಕ್ಯಾರ್ಥ ಶ್ರವಣ ಮಾಡುವಾಗ ಶ್ರುತಿ ಸತ್ಯ ಅಂತ ತಿಳ್ಕೊಂಡಿದ್ದಾನೋ ಮಿಥ್ಯೆ ಅಂತ ತಿಳಿದಿದ್ದಾನೋ? ಮಿಥ್ಯೆ ಅಂತ ತಿಳಿದಿರ್ಬೇಕು. ಇಲ್ಲಿ ಹೋದ್ರೆ ಅದರಿಂದ ಯಾಕೋ ಮಿಥ್ಯೆ ಅಂತ ತಿಳಿದಿರ್ಬೇಕು ಅವನು. ಸತ್ಯ ಅಂತ ತಿಳಿಯಕ್ಕಾಗೋದಿಲ್ಲ. ಸತ್ಯ ಅಂತ ತಿಳಿದಿದ್ರೆ ಅವನು ತಿಳಿಯೋದು ಕಡೆಯಲ್ಲೆಲ್ಲ ಸತ್ಯ ಅಂತಾನೆ ಉಳ್ಕೊಳ್ಳುತ್ತೆ. ಮಿಥ್ಯೆ ಅಂತ ತಿಳ್ಕೊಂಡೇ ಅವನು ಅದನ್ನ ಅರ್ಥ ಮಾಡ್ಕೊಳ್ಬೇಕು. ಅವನಿಗೆ ಮೊದಲೇ ಗೊತ್ತು, ಶ್ರವಣ ವೇಲಾಯಾಮೇವ ಹಿ ಬ್ರಹ್ಮ ವ್ಯತಿರಿಕ್ತತ್ವೇನ ಶ್ರುತೇರಪಿ ಭ್ರಾಂತಿ ಮೂಲತ್ವಂ ಜ್ಞಾತಂ. ಯಾಕೆ ಅಂದ್ರೆ ಈ ಜ್ಞಾನದಿಂದ ನನಗೆ ಈ ಭೇದ ಎಲ್ಲ ಹೋಗುತ್ತೆ ಅಂತ ತಿಳ್ಕೊಂಡಿರೋಂತಾನೆ ಮಾಡೋದು ಅವನು. ಇಲ್ಲೇ ಹೋದ್ರೆ ಯಾಕೆ ಮಾಡ್ತಾನೆ ಅವನು? ಯಾರಿಗಾದ್ರೆ ಹೇಳಿದ್ರೆ ನಾವು ಶಿಷ್ಯರಿಗೆ ನನಗೆ ಈ ಭ್ರಾಂತಿ ಇದೆಲ್ಲ ತತ್ವಜ್ಞಾನ ಉಂಟಾಗಬೇಕು, ಏನು ಮಾಡಬೇಕು ಅಂದ್ರೆ ಶ್ರುತಿ ತಿಳ್ಕೊಳ್ಳಿ. ತತ್ವಜ್ಞಾನ ಏನು ಅಂದ್ರೆ ಬ್ರಹ್ಮ ಒಂದೇ ಸತ್ಯ ಜಗನ್ಮಿಥ್ಯಂ ಅನ್ನೋದು ಶ್ರುತಿಯಿಂದ ಬರುತ್ತೆ ಅಂತ ತಿಳಿದ್ರೆ ಬ್ರಹ್ಮ ಬಿಟ್ಟು ಮಿಕ್ಕಿದ್ದೆಲ್ಲ ಭ್ರಾಂತಿ ಅಂತ ತಿಳಿದಿದ್ದೆ. ಆಮೇಲೆ ಅವನು ಪ್ರಯತ್ನ ಅದನ್ನು ನೋಡ್ತಾನೆ. ಮೊದಲೇ ತಿಳಿದಿರುವಾಗ ಅದು ಇವನ ಭ್ರಾಂತಿ ಜ್ಞಾನವನ್ನು ಹೇಗೆ ಹೋಗಿಸುತ್ತೆ? ಒಳ್ಳೆಯ ಸಾಮಗ್ರಿ ಇದ್ರೆ ಹೋಗಿಸ್ಬೋದೇ ಹೊರತು ಆ ಸಾಮಗ್ರಿಯಲ್ಲೂ ದೋಷ ಇದ್ರೆ ಹೋಗೋದಿಲ್ಲ. ಒಂದು ಸಾಮಗ್ರಿಲಿ ದೋಷ ಇದೆ, ಅದರಿಂದ ನಮಗೆ ತಪ್ಪು ಜ್ಞಾನ ಉಂಟಾಯಿತು. ಅದನ್ನು ಹೋಗ್ಸೋಕ್ಕೆ ಇನ್ನೊಂದು ದೋಷ ಇರುವಂತಹ ಸಾಮಗ್ರಿ ತಗೊಂಡ್ರೆ ಏನು ಪ್ರಯೋಜನ ಆಗೋದಿಲ್ಲ. ಆಗ ಅದರಿಂದ ಹೋಗೋದಿಲ್ಲ ಅದು. ಅಥ ಸಾಮಗ್ರಿ ಅನುಪತ್ತಿ ಅದನ್ನು ವಿವರಿಸ್ತಾರೆ ಇವರು. ನಖೇನಾಪಿ ಇತಿ ಭಾವ ಕೇನ ಜಾತಂ, ಯಾವುದರಿಂದ ಉಂಟಾಗುತ್ತೆ ಅಂದರೆ ಯಾವುದರಿಂದ ಉಂಟಾಗಕ್ಕೆ ಸಾಧ್ಯವಿಲ್ಲ ನಿಮಗೆ. ಕೃತೇಹೇ ಸಾಮಗ್ರಿತ್ವಂ ಆಶಂಕೆ ದೂಷಯತಿ ಶ್ರುತ್ವೈವ, ಶ್ರುತಿಯೇ ಸಾಮಗ್ರಿ ಅವರಿಗೆ, ಬೇರೆ ಯಾವುದೂ ಆಗಕ್ಕೆ ಸಾಧ್ಯವಿಲ್ಲ. ಅವಿದ್ಯಾ ಕಲ್ಪಿತ ವಾಕ್ಯಜನ್ಯಂ ಜ್ಞಾನಂ ನ ಭ್ರಮ ನಿವರ್ತಕಂ ಅಂತ ಅರ್ಥ. ಅವಿದ್ಯೆಯಿಂದ ಕಲ್ಪಿತವಾದ ವಾಕ್ಯದಿಂದ ಉಂಟಾಗುವ ಜ್ಞಾನ ಭ್ರಮೆಯನ್ನು ಹೋಗಿಸೋಕ್ಕೆ ಆಗುವುದಿಲ್ಲ. ನಿವರ್ತ್ಯ ದುಷ್ಟಕಾರಣಜನ್ಯತ್ವಾತ್ ದುಷ್ಟಕಾರಣಜನ್ಯೇನಾಪಿ ಜ್ಞಾನೇನ ಬಾಧ್ಯತೆ ಇತಿ ಚೇತ್ ಹೇಳ್ತಾರೆ. ದುಷ್ಟಕಾರಣದಿಂದ ಉಂಟಾದರೂ ನಿವರ್ತಕ ಜ್ಞಾನ ಹೋಗ್ಬಿಟ್ಟಿದೆಯಲ್ಲ ನಮಗೆ, ಕೆಲವ್ರಿಗೆ ಅನುಭವ ಆಗಿದೆಯಲ್ಲ ಅಂತ ಹೇಳಿದ್ರೆ ಯಾರಿಗೂ ಪ್ರಪಂಚದಲ್ಲಿ ಹಾಗೆ ಅನುಭವ ಆಗಿ ಕಂಡು ಬರೋದಿಲ್ಲ ನಮಗೆ. ಯಾರೋ ಒಬ್ರು ಹೇಳ್ತಾರೆ ಅಂದರೆ ನಂಬಕ್ಕಾಗೋದಿಲ್ಲ. ಇದರಿಂದಾನೇ ಹೋಯ್ತು ಅಂತ ಹೇಗೆ ನಂಬೋದು? ಅದನ್ನು ನಿರೂಪಣೆ ಮಾಡಬೇಕು. ಶಾಸ್ತ್ರದಲ್ಲಿ ಹೇಳಿಲ್ಲ ಆ ರೀತಿ. ಶಾಸ್ತ್ರ ಸ್ಪಷ್ಟವಾಗಿ ಇವೇ ಸತ್ಯ ಅಂತ ಎಲ್ಲೂ ಸಿಗೋದಿಲ್ಲ ಶಾಸ್ತ್ರದಲ್ಲಿ. ತದೇವ ವಿವೃಣೋತಿ, ಇದೆಲ್ಲ ತರ್ಕದಿಂದಲೇ ಸ್ಥಾಪಿಸ್ಬೇಕು. ಅದರಿಂದ ತದೇವ ವಿವೃಣೋತಿ ರಜ್ಜು ಸರ್ಪ ಇತಿ ಬಾಧಕಸ್ಯ ದುಷ್ಟಕಾರಣಜನ್ಯತ್ವೇ ಜ್ಞಾತೆ ಸತಿ ತದ್ ಅನಿವರ್ತಕಂ. ಬಾಧಕವಾದದ್ದು ದುಷ್ಟಕಾರಣಜನ್ಯ ಅಂತ ತಿಳಿದು ಬಿಟ್ರೆ ಅದು ನಿವರ್ಸೋದಿಲ್ಲ ದೋಷವನ್ನು. ಅತ್ರತು ನ ದುಷ್ಟಕಾರಣಜನ್ಯಂ ಜ್ಞಾತಂ ಅಂತ ಹೇಳಿದ್ರೆ ಹೇಳ್ತಾರೆ, ಪ್ರಯೋಜಕ ಜ್ಞಾನತಃ ಬ್ರಹ್ಮ ವ್ಯತಿರಿಕ್ತಂ ಕೃಷ್ಣಂ ಮಿಥ್ಯಾ ಇತಿ ಮಿಥ್ಯಾತ್ವೇ ಪ್ರಯೋಜಕಂ ಬ್ರಹ್ಮ ವ್ಯತಿರಿಕ್ತತ್ವಂ ಇತಿ ಜ್ಞಾನವತಃ ಅಂತ ಅರ್ಥ. ಬ್ರಹ್ಮಕ್ಕಿಂತ ಮಿಕ್ಕಿದೆಲ್ಲ ಮಿಥ್ಯೆ ಅಂತ ತಿಳಿಬೇಕು ಅವನು. ಎಲ್ಲವೂ ಮಿಥ್ಯಾ. ಆದ್ದರಿಂದ ಆ ಮಿಥ್ಯೆಯನ್ನು ತಿಳಿಬೇಕು. ಬ್ರಹ್ಮ ವ್ಯತಿರಿಕ್ತವಾದದ್ದೆಲ್ಲ ಮಿಥ್ಯೆ ಅಂತ ತಿಳಿಬೇಕು. ಅದರಿಂದಲೇ ಇವನಿಗೆ ಹೋಗೋದು, ಅವಿದ್ಯೆ ಹೋಗಿಸ್ಕೊಳ್ಬೇಕು. ಇವನು ಬ್ರಹ್ಮನ್ನ ತಿಳಿಯಕ್ಕಾಗೋದಿಲ್ಲ. ಬ್ರಹ್ಮನನ್ನೇ ಹೇಗೆ ತಿಳಿಯೋದು ಅಂತ ತಿಳಿಯಕ್ಕಾಗೋದಿಲ್ಲ. ಇದಲ್ಲ ಅಲ್ಲ ಅಂತ ತಿಳಿಬಹುದು. ಅದರಿಂದ ಈ ಅವಿದ್ಯೆಯನ್ನು ಹೋಗಿಸ್ಕೊಳ್ಬೇಕು. ಆ ಹೋಗಿಸ್ಕೊಳ್ಳೋ ಸಾಮಗ್ರಿನೂ ಅದು ಮಿಥ್ಯೆ ಅಂತ ಅವನಿಗೆ ತಿಳಿದುಬಿಟ್ಟಿದೆ. ಅವನಿಗೆ ನಿಧಿಧ್ಯಾಸನೇನ ನಿರಸ್ತ ಸಮಸ್ತ ಭೇದವಾಸನಸ್ಯ ನಿವರ್ತಕ ಜ್ಞಾನೋತ್ಪತ್ತಿ ಈ ಅಭ್ಯುಪಗಮಾತ್. ಅದನ್ನ ಅವರು ಒಪ್ಕೊಂಡಿರೋದು ಇದುವೇ. ನಿಧಿಧ್ಯಾಸನೇನ ನಿರಸ್ತ ಸಮಸ್ತ ಭೇದವಾಸನಸ್ಯ ನಿವರ್ತಕ ಜ್ಞಾನ ಉತ್ಪತ್ತಿ ಅಂತ ಹೇಳಿದ್ರು. ನಿಧಿಧ್ಯಾಸನ ಅಂದರೆ ಬ್ರಹ್ಮ ಸತ್ಯಂ ಜಗನ್ಮಿಥ್ಯಾ ಅಂತ ಮತ್ತೆ 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 ಮನಸ್ಸಿಗೆ ದೃಢವಾಗಿ ಧ್ಯಾನ ಹೇಳ್ಕೊಳ್ತಾ ಇರಬೇಕು. ಅದೇ ನಿಧಿಧ್ಯಾಸನ. ಅಲ್ಲಿ ಯಾವುದೋ ಒಂದು ಧ್ಯೇಯವಾದ ಪದಾರ್ಥದ ಧ್ಯಾನವಲ್ಲ ನಿಧಿಧ್ಯಾಸನ ಅಂತ ಇಲ್ಲಿ ಹೇಳೋದು. ಈ ವಾಕ್ಯಾರ್ಥ ಜ್ಞಾನವನ್ನು
ಮತ್ತೆ ಮತ್ತೆ ಅಭ್ಯಾಸ ಮಾಡಿ ಈ ಭೇದ ವಾಸನೆ ಎಲ್ಲ ಹೋಗಿಸ್ಕೊಳ್ಬೇಕು. ಅದರಿಂದಲೇ ಭೇದ ವಾಸನೆ ಹೋಗುತ್ತೆ. ಒಂದು ಬ್ರಹ್ಮನ ಒಂದು ಸಗುಣ ಬ್ರಹ್ಮನನ್ನ ಧ್ಯಾನ ಮಾಡೋದ್ರಿಂದ ಭೇದ ವಾಸನೆ ಹೋಗೋದಿಲ್ಲ. ಅದೆಲ್ಲ ಇವರಿಗೆ ನಿಧಿಧ್ಯಾಸನ. ನಿಧಿಧ್ಯಾಸನ ಅನ್ನೋದು ಪ್ರಪಂಚ ಮಿಥ್ಯೆ ಅನ್ನುವುದರ ಅಭ್ಯಾಸ, ಮತ್ತೆ 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 ಮನಸ್ಸಿಗೆ ತಿಳಿಸೋದು. ಅದು ಮನಸ್ಸು ಶುದ್ಧವಾಗಿರುವಾಗ ಈ ರೀತಿ ನಿರಂತರವಾಗಿ ಅದು ಚಿಂತನೆ ಮಾಡ್ತಾ ಇದ್ರೆ ಹೋಗ್ಬಿಡುತ್ತೆ ಅದು ಅಂತ ಹೇಳಿದ್ರು. ಪೂರ್ತಿ ಭೇದ ವಾಸನೆ ಎಲ್ಲ ಹೋಗ್ಬಿಡುತ್ತೆ. ಅದರಿಂದ ಅವರಿಗೆ ನಿವರ್ತಕ ಜ್ಞಾನ ಉತ್ಪತ್ತಿಯಾಗಿ ಎಲ್ಲವೂ ನಾಶವಾಗಿಬಿಡುತ್ತೆ ಅಂತ ಹೇಳಿದ್ರು. ವಾಸನಸ್ಯ ನಿವರ್ತಕ ಜ್ಞಾನ ಉತ್ಪತ್ತಿ, ನಿರಸ್ತ ಸಮಸ್ತ ಭೇದ ವಾಸನಸ್ಯ ನಿವರ್ತಕ ಜ್ಞಾನ ಉತ್ಪತ್ತಿ ಎಂದು. ಭೇದ ವಾಸನೆ ಎಲ್ಲ ಹೋಗ್ಬಿಟ್ರೆ ಆಗ ಇದೆಲ್ಲ ಅವಿದ್ಯೆ, ಇದೆಲ್ಲ ಮಿಥ್ಯೆ ಅನ್ನೋದು ಸ್ಪಷ್ಟವಾಗಿ ಅವನಿಗೆ ತಿಳಿಯುತ್ತೆ ಅಂತ ಹೇಳಿದ್ರೆ, ಶ್ರವಣ ವೇಲಾಯಾಮೇವ ಶ್ರುತೆ ಭ್ರಾಂತಿ ಮೂಲತ್ವ ಜ್ಞಾನಾಚ ನ ಸಾ ಬಾಧಕ ಜ್ಞಾನ ಹೇತು. ಈ ಸಮಯದಲ್ಲಿ ಅವನು ಇದೆಲ್ಲ ಮಿಥ್ಯೆ ಅನ್ನೋದು ತಿಳಿದಿದೆ, ಅವನಿಗೆ ಇದೆಲ್ಲ ಹೋಗುತ್ತೆ ಅನ್ನೋದು ತಿಳಿದಿರೋದ್ರಿಂದ ಅದು ಬಾಧಕವಾಗೋದಿಲ್ಲ. ಅದು ಈ ದೋಷವನ್ನು ಹೋಗ್ಸಕ್ಕಾಗೋದಿಲ್ಲ. ಅದು ದೋಷವೇ ಅನ್ನೋ ತಿಳಿದಿದೆ ಅವನಿಗೆ ಮೊದಲೇ. ಭ್ರಾಂತಿ ಮೂಲತ್ವ ಜ್ಞಾತಂ, ಆದ್ದರಿಂದ ಬಾಧಕ ಜ್ಞಾನೋತ್ಪಾದಕತ್ವ ನ ಸಂಭವತಿ ಅಂತ ಅರ್ಥ. ಅದು ಸಾಧ್ಯವಿಲ್ಲ ಮಾಡೋದಕ್ಕೆ. ಇದು ಸಾಮಗ್ರಿ ಅನುಪಪತ್ತಿ ಅಂತ ಇದಕ್ಕೆ ಹೆಸರು. ಜ್ಞಾತ್ರ ಅನುಪಪತ್ತಿ, ಸಾಮಗ್ರಿ ಅನುಪಪತ್ತಿ, ನಿವರ್ತಕ ಅನುಪಪತ್ತಿ, ನಿವರ್ತ್ಯ ಅನುಪಪತ್ತಿ. ಇದನ್ನೆಲ್ಲ ಮೊದಲು ಹೇಳಿದ್ರು, ನಿವರ್ತಕ ನಿವೃತ್ತಿ ಅನುಪಪತ್ತಿ. ಈಗ ಜ್ಞಾತ್ರ ಅನುಪಪತ್ತಿ ಹೇಳಿ ಈಗ ಸಾಮಗ್ರಿ ಅನುಪಪತ್ತಿಯನ್ನ ಇಲ್ಲಿ ನಿರೂಪಣೆ ಮಾಡೋದು. ಅದು ಕೂಡ ಅವಿದ್ಯಾ ಕಲ್ಪಿತ ಅಂತ ಹೇಳಿದ್ರೆ ಅದು ನಿಮಗೆ ತಳ್ಳಿ ಹಾಕೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿಬಿಟ್ಟು, ಅದಕ್ಕೆ ಮೇಲೆ ಇನ್ನೂ ಸ್ವಲ್ಪ ಅದೇ ವಿಷಯದಲ್ಲಿ ಹೇಳ್ತಾರೆ. ಅದಕ್ಕೆ ಮೇಲೆ ಕಿಂಚ ಅಂದರೆ ಇನ್ನೂ ಅದಕ್ಕೆ ಮೇಲೆ ಅಷ್ಟೇ ಅಲ್ಲ, ಇನ್ನೊಂದು ಸ್ವಲ್ಪ ವಿಷಯ ಇದೆ ಇದರಲ್ಲಿ ಅಂತ ಹೇಳ್ತಾರೆ. ನಿವರ್ತಕ ಜ್ಞಾನಸ್ಯ, ಪೂರ ಟೆಕ್ಸ್ಟ್ ಕಾಣಿಸೋದೇ ಇಲ್ಲ ಇದು. ಇಲ್ಲಿ ಕಾಣಿಸ್ತಿದೆಯಲ್ಲ, ನಿವರ್ತಕ ಜ್ಞಾನಸ್ಯ ಜ್ಞಾತು ಇದು ಓದ್ತಾ ಇದ್ದೀನಿ ಈಗ. ಸಾಮಗ್ರಿ ಇದು ಮುಖ್ಯ ಹಂಗಿದೆ ಪ್ರಿಂಟು, ಅದೇನು ಮಾಡೋಕ್ಕಾಗಲ್ಲ. ಇಲ್ಲ ಅಂದ್ರೆ ಕಡಿಮೆ ಮಾಡಿಕೊಟ್ರೆ ನಿಮ್ಗೆ ಸಣ್ಣ ಆಗುತ್ತೆ. ಜ್ಞಾತು ತತ್ ಸಾಮಗ್ರೀಭೂತ ಶಾಸ್ತ್ರಸ್ಯ ಚ ಬ್ರಹ್ಮ ವ್ಯತಿರಿಕ್ತತೆಯ ಯದಿ ಬಾಧ್ಯತ್ವ ಮುಚ್ಯತೆ. ಇದು ಮುಂದಿನ ವಾದ. ಪುಸ್ತಕದಲ್ಲಿ ಹಿಂಗೆ ಪ್ರಿಂಟ್ ಮಾಡಿರೋದು. ಮೂಲ ಒಂದು ಸ್ವಲ್ಪ, ಅದಕ್ಕೆ ಕೆಳಗಡೆ ತಾತ್ಪರ್ಯ ದೀಪಿಕ. ಓದೋರಿಗೆ ಪ್ರಿಂಟೆಡ್ ಪುಸ್ತಕ ಇಟ್ಕೊಂಡ್ರೆ ಅನುಕೂಲವಾಗಿದೆ, ಆದರೆ ಸ್ಕ್ರೀನಲ್ಲಿ ಅದೇನು ಮಾಡೋಕ್ಕಾಗಲ್ಲ. ನಿಮ್ಮ ಪುಸ್ತಕದಲ್ಲಿ ಚೆನ್ನಾಗಿ ಕಾಣುತ್ತಲ್ಲ. ನನ್ನ ಪುಸ್ತಕದಲ್ಲಿ ಚೆನ್ನಾಗಿ ಕ್ಲೀನಾಗಿ ಕಾಣುತ್ತೆ. ಬುಕ್ ಇಟ್ಕೊಂಡ್ರೆ ಫಾಲೋ ಮಾಡ್ಕೋಬಹುದು. ಇಟ್ಕೊಳ್ಳೋದೇ ಬೆಟರ್. ಹೌದು. ಪುಸ್ತಕದಲ್ಲಿ ಪೇಜ್ ನಂಬರ್ ಸ್ವಲ್ಪ ಹೇಳ್ತೀರಾ? ಇನ್ನು ಕ್ಲಾಸ್ ಇವಾಗ 166. ಥ್ಯಾಂಕ್ ಯು. ಕಿಂಚ ನಿವರ್ತಕ ಜ್ಞಾನಸ್ಯ ಜ್ಞಾತು ತತ್ ಸಾಮಗ್ರೀಭೂತ ಶಾಸ್ತ್ರಸ್ಯ ಚ ಬ್ರಹ್ಮ ವ್ಯತಿರಿಕ್ತತರ ತಯಾ ಯದಿ ಬಾಧ್ಯತ್ವ ಮುಚ್ಯತೆ. ಅವರೇನು ಹೇಳ್ತಾರೆ, ನಿವರ್ತಕ ಜ್ಞಾನವು ಹೋಗಬೇಕು, ಜ್ಞಾತಾದವನು ಹೋಗಬೇಕು. ಆ ಸಾಮಗ್ರಿಯ ಅದರಿಂದ ಅದು ಯಾವುದರಿಂದ ಉಂಟಾಗುತ್ತೋ ಅದು ಇನ್ಸ್ಟ್ರೂಮೆಂಟ್, ಸಾಮಗ್ರಿ, ಅದು ಶಾಸ್ತ್ರ, ಅದು ಇದೆಲ್ಲವೂ ಕೂಡ ಬ್ರಹ್ಮನಿಗಿಂತ ಬೇರೆಯಾದದ್ದು, ಬ್ರಹ್ಮ ವ್ಯತಿರಿಕ್ತ. ಆದ್ದರಿಂದ ಇದೆಲ್ಲ ಬಾಧಿಸಲ್ಪಡಬೇಕು, ತಳ್ಳಿ ಹಾಕಲ್ಪಡುತ್ತೆ. ನಿವರ್ತಕ ಜ್ಞಾನ ಹೋಗಬೇಕು, ಜ್ಞಾತಾನೂ ಹೋಗಬೇಕು, ಆ ಸಾಮಗ್ರಿಯೂ ಹೋಗಬೇಕು, ಶಾಸ್ತ್ರ ಯಾವುದು ಉಳಿಯೋದಿಲ್ಲ ಕಡೆಯಲ್ಲಿ. ಬ್ರಾಕೆ ಅಂದರೆ ಎಲ್ಲ ಬ್ರಹ್ಮನಿಗಿಂತ ಬೇರೆಯಾದದ್ದು, ಹಾಗೆ ಬಾಧ್ಯವಾಗುತ್ತೆ ಅಂತ ಹೇಳಿದ್ರೆ ಅಂತ. ತರ್ಹಿ ಪ್ರಪಂಚ ನಿವೃತ್ತೇ, ಇದೇನು ಹೇಳಿದ್ರು, ನಿವರ್ತಕ ಜ್ಞಾನ ಹೋಯ್ತು, ಜ್ಞಾತ ಆದವನು ಹೊಟ್ಟೋದ, ಶಾಸ್ತ್ರ ಹೋಯ್ತು. ಅಲ್ಲಿಗೆ ಪ್ರಪಂಚ ನಿವೃತ್ತೇ ಮಿಥ್ಯಾತ್ವಂ ಆಪತತಿ ಇತಿ ಪ್ರಪಂಚಸ್ಯ ಸತ್ಯತಾ ಸ್ಯಾತ್. ಇದು ಸ್ವಲ್ಪ ಸೂಕ್ಷ್ಮವಾಗಿ ವಾದ ಮಾಡ್ತಾರೆ ತರ್ಕದಲ್ಲಿ. ಈ ರೀತಿ ವಾದಗಳಿಗೆಲ್ಲ ಅವಕಾಶವಿದೆ. ಪ್ರಪಂಚ ಮಿಥ್ಯಾ ಅನ್ನೋ ಜ್ಞಾನ ಹೋಗ್ಬಿಟ್ರೆ ಪ್ರಪಂಚ ಸತ್ಯ ಆಗಬೇಕಲ್ಲ ಅವಾಗ. ಇದೇ ಆಳ್ವಾರು ಹೇಳ್ತಾರೆ, ಇನ್ನು ನಮ್ಮ ಆಳ್ವಾರು ಬೌದ್ಧರಿಗೆ ಹೇಳುವಾಗ ಸರ್ವಂ ಶೂನ್ಯಂ ಸರ್ವಂ ಶೂನ್ಯಂ ಅಂತ ಅವರ ಮಂತ್ರ. ಸರ್ವಂ ಶೂನ್ಯಂ ಅನ್ನೋ ಮಂತ್ರ ಶೂನ್ಯವೇ ಸತ್ಯವೇ ಅಂತ ಕೇಳ್ತಾರೆ ಆಳ್ವಾರು. ನಮ್ಮ ಆಳ್ವಾರು ಹೇಳೋ ಮಾತಿದು, ಅದನ್ನ ಭಾಷಿಕಾರದನ್ನೇ ಹೇಳ್ತಾರೆ. ಸರ್ವಂ ಶೂನ್ಯಂ ಸತ್ಯವಾಗ್ಬಿಟ್ರೆ ಸರ್ವ ಶೂನ್ಯತ್ವ ಹೋಯ್ತು ನಿಮಗೆ. ಒಂದು ಶೂನ್ಯವಾಗದೇ ಇರೋದು ಉಳ್ಕೊಳ್ತು ಅವಾಗ.
ಸರ್ವಂ ಶೂನ್ಯಂ ಸುಳ್ಳು ಅಂದರೆ ಸರ್ವಂ ಸತ್ಯಂ ಆಗುತ್ತೆ ಆವಾಗ. ಈ ರೀತಿ ಭಾಷಿಕಾರರು ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಪ್ರಪಂಚವೆಲ್ಲ ಮಿಥ್ಯೆ ಅಂತ ಹೇಳ್ತೀರಲ್ಲ ನೀವು, ಪ್ರಪಂಚ ನಿವೃತ್ತೇ, ಪ್ರಪಂಚ ನಿವೃತ್ತಿ ಅನ್ನೋದು ಮಿಥ್ಯಾತ್ವಂ ಆಪತತಿ. ಪ್ರಪಂಚ ನಿವೃತ್ತಿ ಅನ್ನೋದು ಮಿಥ್ಯೆ ಅಂತ ಹೇಳಿದ್ರೆ ಪ್ರಪಂಚ ನಿವೃತ್ತಿ ಎರಡು ಡಬಲ್ ನೆಗೆಟಿವ್ ಆಯಿತು. ನಿವೃತ್ತಿ ಮಿಥ್ಯೆ ಎರಡು ಬಂದರೆ ಸತ್ಯ ಆಗಬೇಕು ಪ್ರಪಂಚ. ಅವಾಗ ಅದಕ್ಕೆ ಉದಾಹರಣೆ ಕೊಡ್ತಾರೆ. ಸ್ವಪ್ನ ದೃಷ್ಟ ಪುರುಷವಾಕ್ಯ ಅವಗತ ಪುತ್ರಾದಿ ಮರಣಸ್ಯ ಮಿಥ್ಯಾತ್ವೇನ ಪುತ್ರಾದಿ ಸತ್ಯತಾವತ್. ಸ್ವಪ್ನದಲ್ಲಿ ಅವನಿಗೆ ಪುರುಷವಾಕ್ಯ ಅವಗತ ಪುತ್ರಾದಿ ಒಬ್ಬ ಸ್ವಪ್ನದಲ್ಲಿ ಒಬ್ಬ ಬಂದು ಹೇಳ್ದ ಪುತ್ರ ಮರಣ ಆಗಿದೆ ಅಂತ ಹೇಳಿದ್ರೆ ಅದು ಮಿಥ್ಯೆ. ಇವನೆದ್ದಾಗ ಅದು ಸತ್ಯವಾಗಿರೋದು ಗೊತ್ತಾಗುತ್ತೆ ಅವನಿಗೆ. ಆದ್ದರಿಂದ ತತ್ವಮಸ್ಯಾದಿ ವಾಕ್ಯಂ ನ ಪ್ರಪಂಚಸ್ಯ ಬಾಧಕಂ ಭ್ರಾಂತಿ ಮೂಲತ್ವಾತ್ ಭ್ರಾಂತ ಪ್ರಯುಕ್ತ ರಜ್ಜು ಸರ್ಪ ಬಾಧಕ ವಾಕ್ಯವತಿ. ಇದು ಅನುಮಾನ, ಭಾಷಿಕಾರರು ಹೇಳುವಂಥ ಅನುಮಾನ. ಇದು ಅನುಮಾನದಲ್ಲಿ ಪಕ್ಷ, ಸಾಧ್ಯ, ಹೇತು ಎಲ್ಲ ಹೇಳ್ತಾ ಇದ್ದಾರೆ. ಇಲ್ಲಿ ಪಕ್ಷ ಏನು ಅಂದರೆ ತತ್ವಮಸಿ ವಾಕ್ಯ, ಅದರಿಂದ ಅದು ಪಕ್ಷ. ಸಾಧ್ಯ ಏನು ಅಂದರೆ ಏನು ಸಾಧಿಸಬೇಕು, ಅದರಿಂದ ಬರೋ ಜ್ಞಾನ ಪ್ರಪಂಚನ ಬಾಧಿಸುತ್ತೆ ಅಂತ ಸಾಧಿಸಬೇಕು. ಅದಕ್ಕೆ ನಾವು ಮಾಡುವಂತಹ ಪ್ರತಿ ತರ್ಕ ಏನು ಅಂದರೆ ತತ್ವಮಸಿ ವಾಕ್ಯದಿಂದ ಬಂಟುವ ಜ್ಞಾನ ಪ್ರಪಂಚನ ಬಾಧಿಸೋದಿಲ್ಲ ಅನ್ನೋದು ನಮ್ಮ ಪ್ರತಿ ತರ್ಕ. ನಾವೇನು ಸಾಧಿಸ್ತಿದ್ದೀವಿ ಇಲ್ಲಿ ಅಂದರೆ ತತ್ವಮಸಿ ವಾಕ್ಯಂ ನ ಪ್ರಪಂಚಸ್ಯ ಬಾಧಕಂ, ಪ್ರಪಂಚ ಬಾಧಿಸೋದಿಲ್ಲ, ಇದು ಸಾಧ್ಯ. ಹೇತು ಏನು ಅಂದರೆ ಭ್ರಾಂತಿ ಮೂಲತ್ವಾತ್, ಭ್ರಾಂತಿ ಮೂಲವಾದ್ದರಿಂದ. ದೃಷ್ಟಾಂತ ಹೇಳ್ತಾರೆ, ಭ್ರಾಂತ ಪ್ರಯುಕ್ತ ರಜ್ಜು ಸರ್ಪ ಬಾಧಕ ವಾಕ್ಯವತ್ತು. ರಜ್ಜು ಸರ್ಪ ಅನ್ನುವಾಗ ಒಬ್ಬ ಭ್ರಾಂತ ಅಂತ ತಿಳಿದವನು ಬಂದು ನಮಗೆ ಹೇಳಿದ್ರೆ ಯಾರು ಅದು ಒಪ್ಕೊಳ್ಳೋದಿಲ್ಲ, ನಂಬೋದಿಲ್ಲ, ಅವನ ಭಯ ಹಾಗೆಯೇ ಉಳಿಯುತ್ತೆ. ಆದ್ದರಿಂದ ಆ ರೀತಿ ಇದು ಕೂಡ ಹಾಗೆಯೇ ಆಗುತ್ತೆ. ಅನುಮಾನದಿಂದ ಅದನ್ನು ತಳ್ಳಿ ಹಾಕ್ತಾರೆ. ನೀವು ಹೇಳೋದು ಸರಿ ಇಲ್ಲ ಇದು ಅಂತ ಹೇಳಿಬಿಟ್ಟು. ಅದುವೇ ಸಾಮಗ್ರಿ ಅನುಪಪತ್ತಿಯೇ ಇದು ಮುಂದುವರಿತಾ ಇದೆ. ಸಾಮಗ್ರಿ ದೂಷಣ ಪ್ರಸಂಗಾತ್ ಜ್ಞಾನಜ್ಞಾತೃ ಮಿಥ್ಯಾತ್ವೇ ಅಪಿ ಅನುಗತಂ ದೂಷಣಮಾಹ. ಅದರಲ್ಲಿಯೇ ಅನುಸರಿಸಿ ಬರುವಂತಹ ದೂಷಣ ನಿವರ್ತಕ ಅಂತ ಹೇಳಿಬಿಟ್ಟು ವಿರುದ್ಧ ದ್ವಯಸ್ಯ ಮಿಥ್ಯಾತ್ವ ನ ಸಂಭವ. ಅದುವೇ ಹೇಳಿದ್ರು, ಎರಡು ವಿರುದ್ಧವಾದ ಮಿಥ್ಯಾತ್ವ ಅಂದರೆ ಎರಡು ನೆಗೆಟಿವ್ ಹೋದರೆ ಪಾಸಿಟಿವ್ ಬರಬೇಕು, ಅದು ಮಿಥ್ಯಾತ್ವ ಆಗೋದಿಲ್ಲ ಅಂತ ಅರ್ಥ. ನಿವೃತ್ತಿಯ ಮಿಥ್ಯೆ, ನಿವೃತ್ತಿಯ ಜ್ಞಾನವು ಮಿಥ್ಯೆ, ನಿವೃತ್ತಿಯು ಮಿಥ್ಯೆ ಅಂದರೆ ಸತ್ಯವಾಗಿ ಪ್ರಪಂಚ ಸತ್ಯ ಆಗಬೇಕು. ಪ್ರಪಂಚದ ನಿವೃತ್ತಿ ಮಿಥ್ಯೆ ಅಂದರೆ ಪ್ರಪಂಚ ಸತ್ಯ ಆಗುತ್ತೆ ಅಲ್ಲಿಗೆ. ಹಾಗೆ ಅಪಿ ಇವು ಅನ್ಯತರಸ್ಯವ ಮಿಥ್ಯಾತ್ವಂ ತಚ್ಚಾಭ್ಯುಗತಂ ಪರೇಣ. ಯಾವುದಾದ್ರೂ ಒಂದು ಮಿಥ್ಯೆ ಅಂತ ಒಪ್ಕೊಳ್ಳಿ, ಅವಾಗ ಸರಿ ಹೋಗುತ್ತೆ. ಸರ್ವಶೂನ್ಯವಾದಿನ ಉಕ್ತಸ್ಯ ಅಧಿಷ್ಠಾನ ಮಿಥ್ಯಾತ್ವಸ್ಯ ಬಾಧಿತತ್ವೇ. ಅವರಿಗೆ ಅದನ್ನೇ ಇಲ್ಲಿ ಹೇಳೋದು, ಅಧಿಷ್ಠಾನಂ ಸತ್ಯಂ ಭವತಿ ಅಂತ ಹೇಳಿದ್ರು. ಸರ್ವಶೂನ್ಯವಾದಿ ಹೇಳೋದು ಅಧಿಷ್ಠಾನ ಮಿಥ್ಯೆ ಅಂತ ಹೇಳಿದ್ರೆ ಅವಾಗ ಸರ್ವ ಅಧಿಷ್ಠಾನಂ ಸತ್ಯಂ ಭವತಿ ಅಂತ ಹೇಳ್ತಿದ್ದಾರೆ. ಅಧಿಷ್ಠಾನ ಮಿಥ್ಯಾತ್ವವು ಬಾಧಿತವಾದರೆ, ಅಧಿಷ್ಠಾನ ಮಿಥ್ಯೆ ಅನ್ನೋದನ್ನ ಅದು ಬಾಧಿತವಾದರೆ ಏನಾಗುತ್ತೆ, ಅಧಿಷ್ಠಾನ ಸತ್ಯವಾಗಬೇಕು. ಆದ್ದರಿಂದ ನಹಿ ಅಧಿಷ್ಠಾನ ಭೂತ ಸಂವಿತ್ತಿ ಮಿಥ್ಯಾತ್ವಂ ಉಭಯಂ ಚ ಮಿಥ್ಯಾ ಭವತಿ. ಇದು ಹೇಳಿದ್ರೆ ಎರಡೂ ಇಲ್ಲಿ ಮಿಥ್ಯಾ ಆಗಕ್ಕೆ ಸಾಧ್ಯವಿಲ್ಲ. ಅಧಿಷ್ಠಾನವಾದುದರ ಜ್ಞಾನವು ಮಿಥ್ಯಾತ್ವವು ಎರಡೂ ಕೂಡ ಮಿಥ್ಯಾ ಆಗಕ್ಕೆ ಸಾಧ್ಯವಿಲ್ಲ. ಅವಾಗ ಡಬಲ್ ನೆಗೆಟಿವ್ ಹೇಳಿದಾಗ ಆಗುತ್ತೆ. ಅದು ಪ್ರಯೋಗವೇ ಮಾಡೋಕ್ಕಾಗೋದಿಲ್ಲ. ಹಾಗೆ ಹೇಗೆ ಅದನ್ನು ಪ್ರೂವ್ ಮಾಡೋದು, ವಾಕ್ಯಗಳಿಂದ ಪ್ರೂವ್ ಮಾಡೋಕ್ಕಾಗಲ್ಲ. ಎಲ್ಲ ವಾದದಲ್ಲಿ ತರ್ಕದಿಂದ ನಿಲ್ಲಿಸೋಕ್ಕಾಗೋದಿಲ್ಲ. ಪ್ರಮಾಣ ತೋರಿಸ್ಬೇಕು, ಶ್ರುತಿಯಲ್ಲಿ ಪ್ರಮಾಣ ಸಿಗೋದಿಲ್ಲ. ಅದ ರೀತಿ ನಾವು ಅದಕ್ಕೆ ತಾತ್ಪರ್ಯ ನಿಶ್ಚಯ ಮಾಡಿಬಿಟ್ಟು ಈ ತರ್ಕದಿಂದ ಈ ತಾತ್ಪರ್ಯ ನಿಶ್ಚಯ ಮಾಡಿ ಶ್ರುತಿಗೆ ಇದಕ್ಕೆ ಅನುಗುಣವಾಗಿ ಅರ್ಥ ಮಾಡಿದ್ರೆ ಆವಾಗ ಅದು ಹೇಗೆ ಪ್ರಮಾಣವಾಗಿ ಸಾಧ್ಯ? ಅದರಲ್ಲಿಯೂ ಶ್ರುತಿಯ ಕೆಲವು ಭಾಗ ಮಾತ್ರ ಪ್ರಮಾಣ, ಕೆಲವು ಭಾಗ ಎಲ್ಲ ಬರೀ ವ್ಯವಹಾರ ಲೆವೆಲಲ್ಲಿ, ವ್ಯವಹಾರದ ಒಂದು ಹಂತದಲ್ಲಿ ಪ್ರಮಾಣ, ವ್ಯವಹಾರ ಸತ್ಯತ್ವ ಅಂತ ಹೇಳಿದ್ರೆ ಶ್ರುತಿ ಪ್ರಮಾಣವೂ ಹೋಗ್ಬಿಡುತ್ತೆ. ಇದು ಯಾರು ಪ್ರಾಮಾಣಿಕರು ಒಪ್ಕೊಳ್ಳುವಂಥ ವಿಷಯವಲ್ಲ. ತಸ್ಮಾತ್ ಬ್ರಹ್ಮ ವ್ಯತಿರಿಕ್ತ ಉಪಾಧಿ ನಿವೃತ್ತೇ ಅಪಿ ಅವಿಶಿಷ್ಟಮಿತಿ ನಿವೃತ್ತಿ ಮಿಥ್ಯಾ ಭವತಿ ಇತಿ ತನ್ನಿವೃತ್ತೇ ನಿವೃತ್ಯಸ್ಯ ಚ ಉಭಯಂ ಮಿಥ್ಯಾತ್ವಂ ಮಾತೃತ್ವ ವಂದ್ಯಾತ್ವಯೋ ಇವ ಅನುಪಪನ್ನಂ ಅಂತ ಹೇಳಿದ್ರು. ಮಾತೃತ್ವವನ್ನು ವಂದ್ಯಾತ್ವವನ್ನು ಎರಡು ಒಪ್ಕೊಂಡಂಗೆ ಆಗುತ್ತೆ ಒಂದೇ ಕಾಲದಲ್ಲಿ. ಆ ರೀತಿ ಹೇಳಿದಾಗ ಆಗುತ್ತೆ ಅಂತ ಹೇಳಿದ್ರು.
ಅದೇ ಎರಡು ಮಿಥ್ಯೆ ಅನ್ನೋದು ಸತ್ಯವಾಗುತ್ತೆ ಅಂತ ಹೇಳ್ಬಿಟ್ಟು ಕಡೆಯಲ್ಲಿ ಅದಕ್ಕೆ ಸ್ವಪ್ನ ದೃಷ್ಟಾಂತವನ್ನೇ ಹೇಳ್ತಾರೆ. ನಿವೃತ್ತಿಯು ಮಿಥ್ಯೆ ಆದರೆ ನಿವರ್ತ್ಯ ಸ್ಥಿತಿರೇವ ನತು ನಿವರ್ತ್ಯ ಸತ್ಯತ್ವಂ ಅಂತ ಹೇಳಿದ್ರೆ ಆಗೋದಿಲ್ಲ. ನಿವರ್ತ್ಯ ಸ್ಥಿತೇ ಯಾವತ್ ಕಾಲಂ ಬಾಧಾ ಅನುಯಾತೆ ಸತ್ಯ ಸುದ್ದಿದ್ದೇ, ಬಾಧೆ ಬರೋ ತನಕ ಬರದೇ ಇರೋಗೂ ಸತ್ಯ ಆಗ್ಬೇಕದು. ಅಭಾರಿತಯಾ ಹಿ ಸ್ಥಿತಿ ಸತ್ಯತ್ವಂ, ಅದನ್ನ ಇಲ್ಲಿ ವಿವರಿಸ್ತಾರೆ. ನಿವೃತ್ತಿ ಅನ್ನೋದು ಮಿಥ್ಯೆ ಅಂತ ಹೇಳಿದ್ರೆ ನಿವರ್ತ್ಯವಾದದ್ದು ಇರಬೇಕು. ನಿವರ್ತ್ಯ ಅಂದ್ರೆ ಯಾವುದು ಹೋಗಿಸುತ್ತೋ ಅದು. ಮಿಥ್ಯಾ ಜ್ಞಾನ, ಪ್ರಪಂಚವನ್ನ ನಿವೃತ್ತಿ ಮಾಡುವಂತಹ ಜ್ಞಾನ, ಪ್ರಪಂಚವನ್ನು ನಿವೃತ್ತಿ ಮಾಡಿದ್ರೆ ಆ ಜ್ಞಾನ ಉಳಿಬೇಕಲ್ಲ, ಅದು ಸತ್ಯವಾಗಬೇಕದು. ಅದು ಯಾಕೆ ಅಂದ್ರೆ ಅದು ಬಾಧಿತವಾಗಕ್ಕೆ ಸಾಧ್ಯವಿಲ್ಲ. ಅದನ್ನ ಹೇಳ್ತಾ ಇದ್ದಾರೆ ಇಲ್ಲಿ. ತತ್ವಮಸ್ಯಾದಿ ಅಂತ ಹೇಳ್ಬಿಟ್ಟು ಅಯಂ ಅನಿಷ್ಟ ಪ್ರಸಂಗ ನತು ಅನುಮಾನ ವ್ಯಾಪ್ತಿ ಪ್ರದರ್ಶನಾರ್ಥಂ ಪ್ರತಿಜ್ಞಾ ಹೇತು ರೂಪೇಣ ಉಕ್ತಂ. ಇದು ಅವ್ರಿಗೆ ಇಷ್ಟವಿಲ್ಲ ಅನ್ನೋದನ್ನ ಹೇಳ್ತಾ ಇದ್ದಾರೆ ಹೊತ್ತು ಇದು ಅನುಮಾನ ಅಂತ ಹೇಳಬೇಡಿ ಅಂತ ಸುದರ್ಶನ ಸೂರಿಗೆ ಹೇಳ್ತಾರೆ. ಅನುಮಾನ ವಾಕ್ಯ ಅಂತಾನೆ ಹೇಳಿದ್ನಲ್ಲ, ಇದು ಅನುಮಾನ ಅಂತ ಹೇಳಬೇಕಾಗಿಲ್ಲ. ನಾವು ವ್ಯಾಪ್ತಿಯನ್ನು ತೋರ್ಸೋಕ್ಕೋಸ್ಕರ ಪ್ರತಿಜ್ಞಾ ಹೇತು ರೂಪೇಣ ಉಕ್ತಂ ಅಂತ ಪ್ರತಿಜ್ಞಾ ರೂಪದಲ್ಲಿ ಹೇಳ್ತಾ ಇದ್ದಾರೆ ಅಷ್ಟೇ. ಈ ರೀತಿ ಅನುಮಾನ ಮಾಡೋದು ನಮಗೆ ಇಷ್ಟವಿಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾಕೆಂದ್ರೆ ಅದು ಏನು ಪ್ರಯೋಜನವಿಲ್ಲ ಅದು ಅನ್ನೋ ದೃಷ್ಟಿಯಿಂದ. ಇಲ್ಲಿ ಬರೀ ಇದೆಲ್ಲ ತರ್ಕಗಳಿಂದ ಪ್ರಮಾಣಪೂರ್ವಕವಾಗಿ ಶಾಸ್ತ್ರವನ್ನ ಪ್ರಮೇಯವನ್ನ ನಿರೂಪಣೆ ಮಾಡಿ ಮೊದಲು ಪ್ರಮೇಯವನ್ನೆಲ್ಲ ಸರಿ ಇಲ್ಲ ಅನ್ನೋದನ್ನ ಹೇಳಿದ್ರು. ಈಗ ತರ್ಕಗಳಿಂದ ಈ ರೀತಿ ನೀವು ನಿರೂಪಣೆ ಮಾಡೋಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತಿದ್ದಾರೆ. ಇನ್ನೂ ಇದರ ಮೇಲೆ ಸ್ವಲ್ಪ ಅಧಿಕವಾದ ವಿಷಯಗಳನ್ನು ವಿಚಾರ ಮಾಡ್ತಾರೆ. ನಾನು ಪೂರ್ವ ಪಕ್ಷಿ ಹೇಳ್ತಾನೆ ಈಗ ಅದಕ್ಕೆ ಮೇಲೆ. ಸ್ವಪ್ನೆ ಕಸ್ಮಿಂಶ್ಚಿತ್ ಭಯೇ ವರ್ತಮಾನೆ, ಇದೆಲ್ಲ ಪ್ರತಿತರ್ಕಗಳು. ಸ್ವಪ್ನದಶಾಯಾಮೇವ ಅಯಂ ಸ್ವಪ್ನಃ ಇತಿ ಜ್ಞಾತೆ ಸತಿ ಪೂರ್ವಭಯ ನಿವೃತ್ತಿ ದೃಷ್ಟ. ಸ್ವಪ್ನ ನೋಡ್ತಾ ಇರೋವಾಗಲೇ ಅವನಿಗೆ ಇದು ಸ್ವಪ್ನ ಅನ್ನೋ ಜ್ಞಾನ ಬಂದ್ಬಿಡ್ತು, ತಿಳ್ಕೊಂಡ್ಬಿಡ್ತಾನೆ. ಸ್ವಪ್ನ ನೋಡ್ತಿರ್ತಾನೆ, ಯಾವುದೋ ಒಂದು ಭಯ ಉಂಟಾಗೋಯ್ತು ಸ್ವಪ್ನದಲ್ಲಿ, ಇದು ಸ್ವಪ್ನ ಅನ್ನೋ ತಿಳಿದ್ರೆ ಆವಾಗ ಅವನಿಗೆ ಹಿಂದಿನ ಭಯ ಹೋಗೋದಿಲ್ವಲ್ಲ. ಆ ರೀತಿ ಇಲ್ಲಿ ಯಾಕೆ ಆಗಬಾರ್ದು ಅಂತ ಹೇಳ್ತಾ ಇದ್ದಾರೆ. ಹೇಳ್ತಾರೆ ಸ್ವಪ್ನ ಫಲ ವೇಲಾಯಾಮೇವ ಸೋಪಿ ಸ್ವಪ್ನ ಇತಿ ಜ್ಞಾತಂ ಸತಿ ಪುನರ್ಭಯ ಅನಿವೃತ್ತಿರೇವ ದೃಷ್ಟ. ಎರಡನೆಯದು ಸ್ವಪ್ನ, ಹಿಂದಿನ ಸ್ವಪ್ನ ಅದು ಬರೀ ಸ್ವಪ್ನ ಅಂತ ತಿಳಿಸೋ ಇನ್ನೊಂದು ಸ್ವಪ್ನ ಬೀಳುತ್ತೆ. ಅದು ಸ್ವಪ್ನ ಅಂತ ತಿಳಿದ್ರೆ ಭಯ ಇದ್ದೇ ಇರುತ್ತಲ್ಲ. ಅದೇ ಹಾಗೇ ಇದೆ ನೀವು ಹೇಳೋ ವಾದ ಅಂತ ಹೇಳ್ತಿದ್ದಾರೆ. ಇದು ಮಿಥ್ಯೆ ಅದು ಮಿಥ್ಯೆ ಅಂತ ಹೇಳೋ ಹಾಗೆ. ನಿವರ್ತಕ ಜ್ಞಾನವು ಭೇದವಾಸನೆ ಹೋಗಿಸಿದ್ರೆ ನಿವರ್ತಕ ಜ್ಞಾನವು ಮಿಥ್ಯೆ ಅಂತ ತಿಳಿದ್ರೆ ಇದು ಹೇಗೆ ಹೋಗುತ್ತೆ ಅಂತ ಅರ್ಥ. ಅವಾಗ ಒಂದು ಸ್ವಪ್ನವನ್ನ ಇನ್ನೊಂದು ಸ್ವಪ್ನ ಬಾರಿಸಿದ್ರೆ ಆ ಸ್ವಪ್ನವು ಸ್ವಪ್ನ ಅಂತ ತಿಳಿದವರಿಗೆ ಹೋಗೋದಿಲ್ಲ, ಅದು ಹಿಂದಿನ ಭಯ ತಳ್ಳಿ ಹಾಕಕ್ಕಾಗೋದಿಲ್ಲ ಅದು. ಆದ್ದರಿಂದ ಶ್ರವಣ ವೇಳೆ ಆಮೇವ ಸೋಪಿ ಸ್ವಪ್ನ ಇತಿ ಜ್ಞಾತಮೇವ ಇತ್ಯುಕ್ತಂ. ನೀವು ಶ್ರವಣ ಮಾಡುವಾಗಲೇ ನಿಮಗೆ ಇದೆಲ್ಲ ಸ್ವಪ್ನವೇ ಅಂತ ತಿಳಿದು ಬಿಟ್ಟಿದೆಯಲ್ಲ, ನಿಮಗೆ ಶಾಸ್ತ್ರವೂ ಸ್ವಪ್ನವೇ, ಎಲ್ಲ ಕಲ್ಪಿತ ಅನ್ನೋ ತಿಳಿದಿರೋದ್ರಿಂದ ಅದರಿಂದ ಬಾಧಿತವಾಗಿ ಸಾಧ್ಯವೇ ಇಲ್ಲ ಅನ್ನೋದನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ. ಭ್ರಾಂತಿ ಮೂಲಸ್ಯ ಜ್ಞಾನಸ್ಯಾಪಿ ನಿವರ್ತಕತ್ವೇ ದೃಷ್ಟಾಂತ ಮುಖೇನ ಚೋದಯತಿ ಅಂತ ಹೇಳಿದ್ರು. ಪರಿಹರತಿ ಸೋಪಿ ಸ್ವಪ್ನ ಇತಿ ಜ್ಞಾತೆ ಸತಿ ಪ್ರಥಮ ಸ್ವಪ್ನ ಬಾಧಕೆ ದ್ವಿತೀಯ ಸ್ವಪ್ನ ಇತಿ ಸ್ವಪ್ನ ಇತಿ ಜ್ಞಾತೆ ಭಯ ನಿವೃತ್ತಿ ದರ್ಶನಾತೆ ಅಂತ ಅರ್ಥ. ಅದಕ್ಕೆ ದ್ವಿತೀಯ ಸ್ವಪ್ನಸ್ಯ ಸ್ವಪ್ನಂ ನ ಸ್ವಪ್ನೇನ ಜ್ಞಾಯತೆ ಚೇತೆ ತರ್ಹಿ ತಸ್ಯ ಪ್ರಥಮ ಸ್ವಪ್ನ ಭಯ ನಿವರ್ತಕತ್ವಂ ಪೃಷ್ಠಮೂಲತಃ ಅಜ್ಞಾನಕೃತಂ ಸ್ಯಾತೆ ಅಂತ ಹೇಳಿದ್ರು. ಭಯ ಅಜ್ಞಾನದಿಂದ ಉಂಟಾಗುತ್ತೆ, ನಿಜವಾದ ದೋಷ ಇರಬೇಕು. ಅವಾಗ ಅದು ಪರಿಹಾರ ಮಾಡೋಕ್ಕೆ ದ್ವಿತೀಯ ಸ್ವಪ್ನ ಜ್ಞಾನಸ್ಯ ಸ್ವಪ್ನತಃ ಜ್ಞಾಯತೆ ಚೇತೆ ಭಯ ಅನಿವರ್ತಕಮಪಿ ದೃಷ್ಟ. ಎರಡನೇ ಸ್ವಪ್ನ ಸತ್ಯವಾಗಿದ್ರೆ ಅದು ಆವಾಗ ಸರಿ, ಅದು ಕೂಡ ಮಿಥ್ಯೆ ಅಂತ ನೀವು ಹೇಳ್ತಾ ಇದ್ದೀರಾ. ಆದ್ದರಿಂದ ಅದು ದೋಷದಿಂದ ಉಂಟಾಗಿರಬೇಕು, ಆ ದೋಷ ಉಳ್ಕೊಳ್ಬೇಕು ಇವನಿಗೆ. ಇಲ್ಲದೆ ಹೋದ್ರೆ ಕಡೆಯಲ್ಲಿ ಒಂದು ದೋಷ, ನಿತ್ಯವಾದ ದೋಷ ಇಲ್ಲದೆ ಹೋದ್ರೆ ಒಪ್ಕೊಳಕ್ಕಾಗಲ್ಲ. ಅದುವೇ ಭಾಸ್ಕರರು ಭೇದವಾದ ಹೇಳಿದ್ರು. ಈಗ ಇನ್ನೇನು ಈ ಶಾಂಕರರ ಮತವಾದಗಳನ್ನು ಮುಗಿಸಿ ಭಾಸ್ಕರರ ವಾದ ತಗೊಳ್ತಾರೆ ಮುಂದೆ. ಅವರು ಮೂಲ ದೋಷ ಸತ್ಯ ಅಂತ ಒಪ್ಕೊಂಡ್ರು. ಇವ್ರು ಮೂಲ ದೋಷ ಸತ್ಯ ಅಂತ ಒಪ್ಕೊಳ್ಳೋವರೆಗೂ ನಿಮ್ಮ ಸಿದ್ಧಾಂತ ಸ್ಥಾಪಿಸಕ್ಕಾಗಲ್ಲ ಅನ್ನೋದ್ರೆ ಇದುವರೆಗೂ ಹೇಳ್ಕೊಂಡು ಬಂದರು. ಈಗ ಇನ್ನೇನು ಇದನ್ನ ಕನ್ಕ್ಲೂಡ್ ಮಾಡ್ತಾರೆ, ಉಪಸಂಹಾರ ಮಾಡ್ತಾರೆ ಅದ್ವೈತದ ಪಕ್ಷದ ವಿಚಾರಣೆಯನ್ನು. ಅದರಿಂದ ಎರಡು ಬಾಧ್ಯಬಾಧಕದಲ್ಲಿ ವಿಶೇಷವೇ ಇಲ್ಲ, ಎರಡು ಮಿಥ್ಯೆ ಆಗ್ಬಿಟ್ರೆ ಅಂತ ಹೇಳ್ತಿದ್ದಾರೆ ಇದನ್ನ.
ಇನ್ನು ಮುಂದೆ ಅದಕ್ಕೆ ಮೇಲೆ ಹೇಳ್ತಾರೆ ಯದಪಿ ಚೇದ ಮುಕ್ತಂ. ಇದಕ್ಕೆ ಮೇಲೆ ಇನ್ನು ಮೇಲೆ ಅವರು ಹೇಳಿದ್ರು ಭ್ರಾಂತಿ ಪರಿಕಲ್ಪಿತತ್ವೇನ ಮಿಥ್ಯಾರೂಪಮಪಿ ಶಾಸ್ತ್ರಂ ಸತ್ ಅದ್ವಿತೀಯಂ ಬ್ರಹ್ಮ ಇತಿ ಬೋಧಯತಿ. ಅದರಿಂದ ಸತ್ ಬ್ರಹ್ಮ ಅದ್ವಿತೀಯಂ ಬ್ರಹ್ಮ. ಯಾಕೆ ನಿಮ್ ಅಂದ್ರೆ ವಾಯ್ಸ್ ಮಧ್ಯ ಕಟ್ ಆಗತ್ತೆ, ಕೇಳಿಸೋದೇ ಇಲ್ಲ. ಅದೇನು ಏನು ಗೊತ್ತಿಲ್ಲ. ಪ್ರಾಬ್ಲಮ್ ಏನ್ ಪ್ರಾಬ್ಲಮ್ ನಿಮ್ ಗೊತ್ತಿಲ್ಲ. ನಿಮ್ಮ ಕಡೆ ಇರಬಹುದು. ನಮಗೆ ಇಲ್ಲಿ ಕರೆಕ್ಟ್ ಇದೆ ಅಲ್ಲ. ಇರ್ಬೋದು. ಭ್ರಾಂತಿ ಪರಿಕಲ್ಪಿತತ್ವವಾದ್ದರಿಂದ ಮಿಥ್ಯಾರೂಪವಾದ ಶಾಸ್ತ್ರವು ಕೂಡ ಮಿಥ್ಯಾರೂಪವಾದ ಶಾಸ್ತ್ರವು ಈ ರೀತಿ ಉಪದೇಶ ಮಾಡ್ತಾ ಇದೆ. ಸತ್ ಅದ್ವಿತೀಯಂ ಬ್ರಹ್ಮ ಅಂತ ಹೇಳ್ತು. ತಸ್ಯ ಸತಃ ಬ್ರಹ್ಮಣಃ ವಿಷಯಸ್ಯ ಪಶ್ಚಾತ್ತನವಾದ ಅದರ್ಶನಾತೆ ಬ್ರಹ್ಮ ಸುಸ್ಥಿತಮೇವ ಅಂತ ಹೇಳಿದ್ರೆ ತತ್ ಅಯುಕ್ತಂ ಅಂತ ಹೇಳ್ತಾರೆ. ಅವರೇನು ಹೇಳಿದ್ರು ಅಂತ ಹೇಳಿದ್ರೆ, ಇವಾಗ ಭ್ರಾಂತಿ ಪರಿಕಲ್ಪಿತವಾದ್ದರಿಂದ ಮಿಥ್ಯಾರೂಪವಾಗಿದ್ರೂ ಕೂಡ ಶಾಸ್ತ್ರವು ಅದು ಸತ್ ಅಂತ ಹೇಳ್ತಾ ಇದೆ ಶಾಸ್ತ್ರ. ಯಾಕೆ ಅಂದರೆ ಭ್ರಾಂತಿ ಪರಿಕಲ್ಪಿತವಾದದ್ದು. ಆ ಇರುವಂತಹ ಬ್ರಹ್ಮನಿಗೆ ತಸ್ಯ ಬ್ರಹ್ಮಣ ವಿಷಯಸ್ಯ ಪಶ್ಚಾತ್ತನವಾದ ಅದರ್ಶನಾತೆ ಬ್ರಹ್ಮ ಸುಸ್ಥಿತಮೇವ. ಶಾಸ್ತ್ರ ಮಿಥ್ಯೆಯಾದ ಶಾಸ್ತ್ರವು ಕೂಡ ಭ್ರಾಂತಿ ಪರಿಕಲ್ಪಿತವಾದ್ರಿಂದ ಸತ್ ಅಂತ ಹೇಳ್ತಾ ಇದೆ. ಅದನ್ನ ಸತಃ ಬ್ರಹ್ಮಣ ವಿಷಯಸ್ಯ ಪಶ್ಚಾತ್ತನವಾದ ಅದರ್ಶನಾತ್, ಆಮೇಲೆ ಅದು ಬಾಧಿತವಾಗೋದಿಲ್ಲ. ಅವ್ರೇನು ಹೇಳ್ತಾರೆ ಅಂದರೆ ಬ್ರಹ್ಮ ಒಂದೇ ಇರೋದು, ಆದರೆ ಈ ನಿವರ್ತಕ ಜ್ಞಾನ ಅನ್ನೋದು ಮಿಥ್ಯೆ. ಅದು ಸತ್ಯಜ್ಞಾನವನ್ನು ಉಂಟು ಮಾಡಿ ಹೋಗ್ಬಿಡುತ್ತೆ. ಬ್ರಹ್ಮ ಒಂದು ಇರುತ್ತೆ. ಅದು ಹೇಗಿರುತ್ತೆ ಅಂತ ಹೇಳಿದ್ರೆ ಬಾಧಿತವಾಗಿಲ್ಲ. ಅದು ಬ್ರಹ್ಮ ಸತ್ಯ ಅನ್ನೋದು ಬಾಧೆ ಮಾಡೋಕ್ಕಾಗೋದಿಲ್ಲ, ಅದನ್ನ ತಳ್ಳಿ ಹೋಗೋಕ್ಕಾಗೋದಿಲ್ಲ. ಅದು ಉಳಿದಿರೋದ್ರಿಂದ ಬಾಧ ಅದರ್ಶನಾತ್, ಬ್ರಹ್ಮ ಇರೋದ್ರಿಂದ ಹಾಗೆ ಒಪ್ಕೊಳ್ಬೇಕು ಅಂತ ಹೇಳಿದ್ರು. ಬ್ರಹ್ಮ ಹೋಗ್ಬಿಟ್ಟಿದ್ರೆ ಒಬ್ಬ ಅದ್ವೈತಿಗೂ ಕೂಡ ಈ ವಾಕ್ಯ ಜ್ಞಾನದಿಂದ ಬ್ರಹ್ಮವೂ ಹೋಗ್ಬಿಟ್ಟಿದ್ರೆ ಆಗ ಇದೆಲ್ಲ ಸುಳ್ಳು ಸರಿ ಇಲ್ಲ ಅಂತ ತಿಳ್ಕೊಳ್ತಿರೋನು. ಆದರೆ ಬ್ರಹ್ಮ ಇರೋದು ಜ್ಞಾನ ಬಂದ್ಬಿಡ್ತು ಅವನಿಗೆ, ಇದೆಲ್ಲ ಮಿಥ್ಯೆ ಅನ್ನೋ ಜ್ಞಾನ ಬಂದ್ಬಿಡ್ತು, ಬ್ರಹ್ಮ ಸತ್ಯ ಅಂತ. ಆದ್ದರಿಂದ ಬ್ರಹ್ಮ ಬಾಧಿತವಾಗಿಲ್ಲ, ಬ್ರಹ್ಮ ಉಳಿದಿದೆ ಅಂತ ಹೇಳಿದ್ರೆ ಅದಕ್ಕೆ ಮೇಲೆ ಹೇಳ್ತಾರೆ ಅದನ್ನು ಬಾಧಿಸಕ್ಕಾಗೋದಿಲ್ಲ ಯಾರು. ಮತ್ತೆ ಅದನ್ನು ಬಾಧಿಸಕ್ಕಾಗ್ತಾ ಇಲ್ಲ ಅಂತ ಹೇಳಿದ್ರೆ ಅದಕ್ಕೆ ಮೇಲೆ ಇನ್ನೊಂದಿದೆ ಅದನ್ನು ಬಾಧಿಸೋದು ಅಂತ ಹೇಳಿದ್ರು. ಶೂನ್ಯಮೇವ ತತ್ವಂ ಅಂತ ಹೇಳ್ತಾರಲ್ಲ, ಅದು ಉಳ್ಕೊಳ್ಳುತ್ತೆ. ವಾಕ್ಯೇನ ತಸ್ಯಾಪಿ ಬಾಧಿತತ್ವಾತ್, ಅದು ಹೋಗ್ಬಿಡುತ್ತೆ. ಬೌದ್ಧರು ಹೇಳಿದ್ರು ಶೂನ್ಯವೇ ತತ್ವ ಅಂತ. ಈ ಜ್ಞಾನದಿಂದ ಬ್ರಹ್ಮವೂ ಹೋಗ್ಬಿಡ್ಬೋದಲ್ಲ. ಯಾರದನ್ನು ಒಪ್ಕೊಳ್ತಾರೋ ಅವ್ರಿಗೆ ಬ್ರಹ್ಮವೇ ಇರೋದಿಲ್ಲ, ಹೋಗ್ಬಿಡ್ತಲ್ಲ ಬ್ರಹ್ಮ. ಅದಕ್ಕೇನು ಉತ್ತರ ಹೇಳ್ತೀರಾ? ಅದು ಭ್ರಾಂತಿ ಮೂಲಂ ವಾಕ್ಯಂ ಅಂತ ಹೇಳ್ತಾರೆ ಅವರು. ಶೂನ್ಯ ತತ್ವ ಅನ್ನೋದು ಭ್ರಾಂತಿ ಮೂಲ ವಾಕ್ಯ. ಸದ್ವಿತೀಯಂ ಅದ್ವಿತೀಯಂ ಬ್ರಹ್ಮ ಇತಿ ವಾಕ್ಯಂ ಅಂತ ಭ್ರಾಂತಿ ಮೂಲಂ ತ್ವಯೈವ ಉಕ್ತಂ. ನೀವು ಅದನ್ನು ಭ್ರಾಂತಿ ಅಂತಾನೆ ಹೇಳಿದ್ದೀರಾ. ಬೌದ್ಧರು ಹೇಳೋದು ಮಾತ್ರ ಭ್ರಾಂತಿ, ನೀವು ಹೇಳೋದು ಭ್ರಾಂತಿ, ನೀವು ಹೇಳಿರೋದು ಭ್ರಾಂತಿ ಅಂತ ತಾನೇ ನೀವು ಹೇಳ್ತಾ ಇದ್ದೀರಾ. ಬ್ರಹ್ಮ ಇದೆ ಅಂತ ಹೇಳೋದು ಭ್ರಾಂತಿ ಅಂತ ಹೇಳಿದ್ರೆ, ಅವ್ರು ಶೂನ್ಯ ಬ್ರಹ್ಮ ಇಲ್ಲ ಅಂತ ಹೇಳೋದು ಭ್ರಾಂತಿ ಅಂದರೆ, ಬ್ರಹ್ಮ ಒಂದೇ ಇದೆ ಪ್ರಪಂಚ ಇಲ್ಲ ಅನ್ನೋದು ನೀವು ಹೇಳ್ತಿರೋದು ಕೂಡ ಭ್ರಾಂತಿ ಅಂತ ಹೇಳ್ತಾ ಇದ್ದೀರಾ. ಬ್ರಹ್ಮ ಇದೆ ಅನ್ನೋದನ್ನು ಅವರು ಬ್ರಹ್ಮ ಇಲ್ಲ ಅನ್ನೋ ವಾಕ್ಯ ಬಾಧಿಸ್ಬೋದಲ್ಲ, ಯಾಕೆ ಬಾಧಿಸೋದಿಲ್ಲ ಅಂತ ಕೇಳ್ತೀವಿ. ಪಶ್ಚಾತ್ತನ ಬಾಧ ಅದರ್ಶನಾತ್, ಅದರ್ಶನಂತು ಸರ್ವಶೂನ್ಯ ವಾಕ್ಯ ಸೇವಾ ಇತಿ ವಿಶೇಷ. ಅದರಿಂದ ಯಾವ ಬಾಧೆಯೂ ಇಲ್ಲದೆ ಇರೋದು ಯಾವುದು ಅಂದರೆ ಸರ್ವಶೂನ್ಯತ್ವ ವಾಕ್ಯಕ್ಕೆ ಇನ್ನೊಂದು ಬಾಧಿಕ ಬರೋಕ್ಕಾಗೋದಿಲ್ಲ. ಅದಕ್ಕಿಂತ ಮೇಲೆ ಯಾರು ಏನು ಹೇಳೋಕ್ಕಾಗೋದಿಲ್ಲ. ಎಲ್ಲವೂ ಶೂನ್ಯ ಅಂತ ಹೇಳೋದು ನಿಂತ್ಕೊಂಡ್ಬಿಟ್ರೆ ಅದಕ್ಕೆ ಮೇಲೆ ಯಾರು ಏನು ಹೇಳೋಕ್ಕಾಗೋದಿಲ್ಲ. ಒಂದು ಸತ್ಯ ಇದೆ ಅಂತ ಹೇಳಿದ್ರೆ ಅದು ಶೂನ್ಯ ಅಂತ ಹೇಳೋ ವಾಕ್ಯ ಬರ್ಬೋದು ಅದಕ್ಕೆ ಮೇಲೆ. ಹಾಗೆ ಹೇಳಿದವರು ಇದ್ದಾರೆ. ಅದು ಯಾಕೆ ಸತ್ಯ ಆಗಬಾರ್ದು? ಅವ್ರ ವಾಕ್ಯ ಭ್ರಾಂತಿ ಮೂಲ. ಹಾಗಾದ್ರೆ ನೀವು ನಿಮ್ಮ ವಾಕ್ಯ ಭ್ರಾಂತಿ ಮೂಲ ಅಂತಾನೆ ಹೇಳ್ತಾ ಇದ್ದೀರಾ. ಇದು ಈ ರೀತಿ ಇದು ವಾದ, ಇದು ತರ್ಕ, ಅದು ಉಳ್ಕೋಬೋದಲ್ಲ ಅಂತ ಹೇಳ್ಬಿಟ್ಟು ಸರ್ವಶೂನ್ಯವಾದಿನಃ ಬ್ರಹ್ಮ ವ್ಯತಿರಿಕ್ತ ವಸ್ತು ಮಿಥ್ಯಾತ್ವವಾದಿನಶ್ಚ ಸ್ವಪಕ್ಷ ಸಾಧನ ಪ್ರಮಾಣ ಪರಮಾರ್ಥ್ಯಾನಪಿಪಗಮೇನ ಅಭಿಯುಕ್ತೈ ವಾದ ಅನಧಿಕಾರ ಏವ ಪ್ರತಿಪಾದಿತಃ. ನಿಮ್ಮ ವಾದದಲ್ಲೇ ಅಧಿಕಾರವಿಲ್ಲ ಅನ್ನೋದು ಪೂರ್ವಮೀಮಾಂಸಕರು ಹೇಳಿದ್ದಾರೆ. ಕುಮಾರಿಲ ಭಟ್ರು ತಂತ್ರವಾರ್ತಿಕೆಯಲ್ಲಿ ಹೇಳೋ ಮಾತಿದು. ಅಧಿಕಾರ ಅನುಪಾಯತ್ವಾತ್ ನವಾದೆ ಶೂನ್ಯವಾದಿನ. ಇದ್ರ ಮೇಲೆ ಒಂದು ದೊಡ್ಡ ಶತದೂಷಣಿಯಲ್ಲಿ ಒಂದು ದೊಡ್ಡ ವಾದ ಇದೆ ವೇದಾಂತೇಶಕರು.
ಅಧಿಕಾರ ಅನುಪಾಯತ್ವಾತ್ ವಾದೇಶು ನಿವಾದಿನಃ ಅಂತ ಹೇಳ್ಬಿಟ್ಟು ವಾದ ಅನಧಿಕಾರ ಅಂತ ಹೇಳ್ಬಿಟ್ಟೆ ಒಂದು ವಾದ ಇದೆ ಅಲ್ಲಿ, ವಾದ ಅನಧಿಕಾರ ಅಂತ ಹೇಳಿ ಚತುರ್ದೂಷಣೆಯಲ್ಲಿ ವಿಸ್ತಾರವಾಗಿ ಅದ್ಭುತವಾಗಿ ವಿಚಾರ ಮಾಡ್ತಾರೆ. ಅದರಲ್ಲಿ ಶೂನ್ಯವಾದಿಗಳಿಗೆ ಇದು ತಂತ್ರವಾದಿಕೆಯಲ್ಲಿ ಹೇಳಲ್ಪಟ್ಟಿದೆ. ಕುಮಾರಲ ಭಟ್ರು ಹೇಳಿರೋ ವಾಕ್ಯ, ಅವ್ರು ಹೇಳಿದ್ರು ಅನುಪಾಯತ್ವಾತ್, ಇಲ್ಲಿ ವಿವರಿಸ್ತಾರೆ ಸುದರ್ಶನ ಸೂರ್ಯ ಅದಕ್ಕೇನು ಅರ್ಥ ಅಂತ ಹೇಳ್ಬಿಟ್ಟು, ಏನು ಪ್ರಯೋಜನ ಇಲ್ಲ ಅದರಿಂದ ಅಂತ ಹೇಳ್ಬಿಟ್ಟು ಅದನ್ನ ಹೇಳ್ತಾರೆ. ಇದು ಸ್ವಲ್ಪ ವಿಸ್ತಾರವಾಗಿ ವಿಚಾರ ಮಾಡ್ತಾರೆ ಸುದರ್ಶನ ಸೂರ್ಯಗಳು ಇದರಲ್ಲಿ. ಮಿಥ್ಯಾರೂಪಸ್ಯಾಪಿ ಶಾಸ್ತ್ರಸ್ಯ ನಿರ್ವಿಶೇಷ ವಸ್ತು ಬೋಧಕತ್ವಂ ಪಶ್ಚಾತ್ತನ ಬಾಧ ಅದರ್ಶನೇನ ಸಂಭವತಿ ಅಂತ ಅವ್ರು ಹೇಳೋದು. ನಿರ್ವಿಶೇಷ ವಸ್ತುವನ್ನ ಶಾಸ್ತ್ರ ಬೋಧಿಸುತ್ತೆ. ಯಾಕೆ ಅಂದ್ರೆ ಆ ನಿರ್ವಿಶೇಷ ವಸ್ತು ಬಾಧಿಸಕ್ಕಾಗ್ತಾ ಇಲ್ಲ, ಅದು ಇದೆ, ಅದನ್ನು ಯಾರು ಬಾಧಿಸಕ್ಕಾಗೋದಿಲ್ಲ, ಅದ್ರ ಬಾಧೆ ಯಾರು ಕಂಡು ಬಂದಿಲ್ಲ, ಅದರಿಂದ ಅದು ಇದೆ ಅಂತ ಒಪ್ಕೊಳ್ಬೇಕು ಅಂತ ಹೇಳಿದ್ರೆ, ಅದಕ್ಕೆ ಮೇಲೆ ಶೂನ್ಯ ತತ್ವ ಅನ್ನೋರೊಬ್ಬರು ಅದನ್ನು ಬಾಧಿಸ್ತಾರೆ ಅಂತ ಹೇಳಿದ್ರು ರಾಮಾನುಜರು. ಇದಂ ಅಂತ ಹೇಳಿ ದೂಷಯತಿ ವೇದಸ್ತು ಅಪೌರುಷೇಯ ತದ್ವಾಕ್ಯಂ ಪೌರುಷೇಯಂ. ಅವ್ರು ಹೇಗೆ ವಾದ ಮಾಡ್ತಾರೆ ಬೌದ್ಧರು, ಇವರು ಅದ್ವೈತಿಗಳು, ಶಂಕರರು ಬೌದ್ಧ ಮತವನ್ನ ಅದ್ಭುತವಾಗಿ ಖಂಡನೆ ಮಾಡಿದ್ರು ತರ್ಕಗಳಿಂದಲೇ. ಯಾಕೆಂದ್ರೆ ಅವ್ರ ತರ್ಕವನ್ನೇ, ಅವ್ರ ವೇದವನ್ನು ಒಪ್ಕೊಳ್ಳೇ ಇಲ್ಲ, ತರ್ಕವನ್ನೇ ಅವಲಂಬಿಸಿ ಮಾಡಿದ್ರು. ಅದನ್ನೆಲ್ಲ ಖಂಡನೆ ಮಾಡಿ ಶೂನ್ಯವಿಲ್ಲ, ಒಂದು ಸತ್ಯವಿದೆ ಅನ್ನೋದನ್ನ ಸ್ಥಾಪನೆ ಮಾಡೋಕ್ಕೆ ಅವ್ರ ವಾದಗಳಿಗೆಲ್ಲ ವಿಸ್ತಾರವಾದ ತರ್ಕ ಮಾಡಿದ್ದಾರೆ. ಅದರಲ್ಲಿ ಹೇಳೋದವರು ವೇದಸ್ತು ಅಪೌರುಷೇಯ ತದ್ವಾಕ್ಯಂ ಪೌರುಷೇಯಂ. ಬೌದ್ಧರು ಬುದ್ಧಾಗಮವನ್ನು ಇಟ್ಕೊಂಡು ಹೇಳ್ತಿದ್ದಾರೆ, ಅದು ಪೌರುಷೇಯವಾಯಿತು, ಆದ್ದರಿಂದ ಅವ್ರ ವಾಕ್ಯ ನಂಬಕ್ಕಾಗೋದಿಲ್ಲ ನಾವು. ವೇದ ಅಪೌರುಷೇಯ. ನಿಜವಾಗಿ ನೋಡಿದ್ರೆ ಅದ್ವೈತ ಮತದಲ್ಲಿಯೂ ವೇದ ಅಪೌರುಷೇಯವಲ್ಲ. ಈಶ್ವರನಿಂದ ಸೃಷ್ಟಿಯಲ್ಲಿ ಸಗುಣ ಬ್ರಹ್ಮನಿಂದ ಕಲ್ಪಿತವಾದದ್ದು. ಆ ವೇದದಲ್ಲಿರಕ್ಕಿಂತ ಹೆಚ್ಚು ವಿಷಯ ಸಗುಣ ಬ್ರಹ್ಮ ತಿಳ್ಕೊಂಡಿದ್ದಾನೆ. ಒಂದು ಗ್ರಂಥ ಒಬ್ಬರು ಬರೆದ್ರೆ ಅವರಿಗೆ ಆ ಗ್ರಂಥಕ್ಕಿಂತ ಸ್ವಲ್ಪ ಹೆಚ್ಚು ವಿಷಯ ತಿಳಿದಿರುತ್ತೆ. ಎಲ್ಲ ವಿಷಯನೂ ಗ್ರಂಥದಲ್ಲಿ ಬರೆಯೋದಿಲ್ಲ. ಅದನ್ನ ಅದ್ವೈತದ ಗ್ರಂಥದಲ್ಲೇ ಇದೆ ಈ ವಿಷಯಗಳೆಲ್ಲ. ಒಬ್ಬ ಗ್ರಂಥ ಬರೆದ್ರೆ ಅದಕ್ಕಿಂತ ಹೆಚ್ಚು ವಿಷಯ ತಿಳಿದಿರ್ಬೇಕು ಅವನು. ಆದ್ದರಿಂದ ಸಗುಣ ಬ್ರಹ್ಮನಿಗೆ ಸರ್ವಜ್ಞತ್ವ ಅನ್ನೋದು ಹಾಗೆಯೇ ಸ್ಥಾಪನೆ ಮಾಡ್ತಾರೆ ಅವರು. ಅವರೇ ಈಶ್ವರ ಉಪದೇಶ ಮಾಡಿರೋದು ವೇದವನ್ನ. ಅವನಿಗೆ ಅದಕ್ಕಿಂತ ಹೆಚ್ಚು ವಿಷಯ ತಿಳಿದಿರ್ಬೇಕು, ಇಲ್ಲೇ ಅವ್ರು ಮಾಡೋಕ್ಕಾಗೋದಿಲ್ಲ. ಅವನು ಸರ್ವಜ್ಞತ್ವವಿದೆ, ಸ್ಥಾಪನೆ ಮಾಡ್ಬೇಕಾದ್ರೆ ಇದೇ ವಾದ ಅವ್ರು ಹೇಳೋದು. ಆದ್ದರಿಂದ ಅದು ಅಪೌರುಷೇಯ ಅಂತ ಹೇಳೋಕೆ ಆಗೋದಿಲ್ಲ ನಿಜವಾಗಿ ನೋಡಿದ್ರೆ ಅವರಿಗೆ. ಹಾಗೆಯೇ ಹೇಳ್ತಾರಂದ್ರೆ ಅಪೌರುಷೇಯ ಅಂತ ಹೇಳ್ತಾರೆ. ಅದರಿಂದ ಅವರು ಬೌದ್ಧ ವಾಕ್ಯ ಪೌರುಷೇಯ, ಆದ್ದರಿಂದ ಅದು ನಂಬಕ್ಕಾಗೋದಿಲ್ಲ. ನಮ್ಮ ವೇದಗಳು ಅಪೌರುಷೇಯ, ಆದ್ದರಿಂದ ನಂಬಬೇಕು ಅಂತ. ಪೌರುಷೇಯತ್ವ ಅಪೌರುಷೇಯತ್ವ ವೈಷಮ್ಯಸ್ಯಾಪಿ ಭ್ರಾಂತಿ ಸಿದ್ಧತ್ವೇನ ದ್ವಯೋ ತುಲ್ಯತ್ವಾತ್. ಎರಡು ಭ್ರಾಂತಿ ಅಂತ ತಾನೆ ನಿಮಗೆ, ಅದ್ರ ಏನು ವ್ಯತ್ಯಾಸವಿಲ್ವಲ್ಲ. ಅವ್ರಿಗೆ ಸರ್ವಶೂನ್ಯ ಅಂತ ಹೇಳೋದು ಪೌರುಷೇಯವಾಗಿದ್ರು ಅದು ಭ್ರಾಂತಿಯೇ, ನೀವು ಅಪೌರುಷೇಯ ಅಂತ ಹೇಳೋದು ಇದು ಭ್ರಾಂತಿಯೇ. ಯಾಕೆಂದ್ರೆ ಬ್ರಹ್ಮನ್ ಬಿಟ್ಟು ಎಲ್ಲ ಭ್ರಾಂತಿ ತಾನೆ, ಎರಡು ಸಮಾನವಾಯಿತು. ಆವಾಗ ನೀವು ಹೇಳೋ ಅಪೌರುಷೇಯತ್ವವು ಬೌದ್ಧರ ಪೌರುಷೇಯತ್ವವು ಒಂದೇ ಆಯ್ತು, ಅವಾಗ ವ್ಯತ್ಯಾಸವೇ ಇಲ್ಲ. ತದ್ವಾಕ್ಯೇಸ ಪೌರುಷತ್ವ ವದತ ಭ್ರಾಂತಿ ಮೂಲತ್ವಾತಿಥಿ ಹೇತೋ ಕಿಂ ದೂಷಣ ಮುಕ್ತಂ ಸ್ಯಾತ್. ಅದನ್ನ ನೀವು ಅವ್ರು ಭ್ರಾಂತಿ ಮೂಲ ಅಂತ ಹೇಳಿದ್ರಲ್ಲ, ಅದು ಏನು ದೋಷ ಹೇಳ್ತಾ ಇದ್ದೀರಾ ನೀವು? ನಿಮ್ಮದು ಹಾಗೆಯೇ ಭ್ರಾಂತಿ ಮೂಲ, ಏನು ವ್ಯತ್ಯಾಸವೇ ಇಲ್ಲ ಅಂತ ಹೇಳ್ತಿದ್ದಾರೆ. ಅವ್ರು ಹೇಳ್ತಾರೆ ಹೇತೋ ಸೋಪಾಧಿಕತ್ವಂ ಅಂತ ಹೇಳ್ಬಿಟ್ಟು. ಉಪಾಧಿ ಅನ್ನೋ ದೋಷವಿದೆ. ಉಪಾಧಿ ಅಂತ ಅದು ನ್ಯಾಯಶಾಸ್ತ್ರದಲ್ಲಿ ಹೇಳ್ತಾರೆ, ಉಪಾಧಿ ಅಂತ ಹೇಳ್ಬಿಟ್ಟು. ಅದೇನಂದ್ರೆ ಈ ಬೆಂಕಿ ಇರದೆ ಹೋದರೂ ಹೊಗೆ ಬರಬಹುದು ಅಂತ ಹೇಳಿದ್ರೆ, ಆರ್ದ್ರೇಂಧನ ಸಂಯೋಗ ಉಪಾಧಿ ಅಂತ ಹೇಳಿದ್ರು. ಒದ್ದೆ ಆದ್ರ ಸೌದೆ ಇದ್ರೆ ಹೊಗೆ ಬರುತ್ತೆ, ಇಲ್ಲದೆ ಹೋದರೆ ಬೆಂಕಿ ಇಲ್ಲದೆ ಹೋದ್ರೆ ಹೊಗೆ ಇರಕ್ಕೆ ಸಾಧ್ಯವಿಲ್ಲ. ವ್ಯಾಪ್ತಿ ಇರಲೇಬೇಕಲ್ಲಿ. ಯತ್ರ ಧೂಮಃ ತತ್ರ ವನ್ಹೀಹಿ. ಆದರೆ ಬೆಂಕಿ ಇಲ್ಲದೆ ಇರೋ ಕಡೆ ಹೊಗೆ ಇರ್ಬೋದಾ ಅಂದರೆ ಆರ್ದ್ರೇಂಧನ ಸಂಯೋಗ ಉಪಾಧಿ ಅಂತ ಹೇಳಿದ್ರು. ಸಾಧ್ಯ ವ್ಯಾಪಕತ್ವ ಸ್ಥಿತಿ ಸಾಧನ ವ್ಯಾಪಕತ್ವ ಏನೋ ಒಂದು ದೊಡ್ಡದಾಗಿ ಲಕ್ಷಣಗಳೆಲ್ಲ ಹೇಳ್ತಾರೆ. ಅದೆಲ್ಲ ನಮಗೆ ವಿಸ್ತಾರ ಬೇಕಾಗಿಲ್ಲ. ಆದರೆ ಉಪಾಧಿಯ ಒಂದು ದೋಷ ಅಂತ ಇಟ್ಕೋಬಹುದು. ಯಾವುದೋ ಒಂದು ಕಾರಣ, ಒಂದು ದೋಷದಿಂದ ಅವರಿಗೆ ಪೌರುಷೇಯ ಅನ್ನೋ ಒಂದು ಉಪಾಧಿ ಇದೆ, ದೋಷವಿದೆ. ಅದರಿಂದ ಅವ್ರದ್ದು ಭ್ರಾಂತಿ ಮೂಲ. ನಮಗೆ ಆ ರೀತಿ ಇಲ್ಲ, ಪೌರುಷೇಯ. ವಾಕ್ಯ ಅಪ್ರಾಮಾಣ್ಯೆ ಪೌರುಷೇಯತ್ವಸ್ಯ ಉಪಾಧಿತ್ವ ಅಭಾವಾತ್. ನಮಗೆ
ವಾಕ್ಯವು ಅಪ್ರಾಮಾಣ್ಯ, ಪ್ರಮಾಣವಲ್ಲ ಅಂತ ಹೇಳಿದ್ರೆ ಪೌರುಷೇಯತ್ವ ಅನ್ನೋ ಉಪಾಧಿ ಇಲ್ಲ ನಮಗೆ, ಅಪೌರುಷೇಯ ಅಂತ ಹೇಳ್ತಾ ಇದ್ದೀವಿ ನಾವು. ಅದ್ವೈತಿಗಳು ಮಾಡೋ ವಾದ. ಅದರಿಂದ ವಾಕ್ಯ ಪ್ರಮಾಣ ಅಂತ ಒಪ್ಕೊಳ್ಬೇಕು. ಬೌದ್ಧರು ಪ್ರಮಾಣವಲ್ಲ, ಯಾಕೆಂದ್ರೆ ಪೌರುಷೇಯತ್ವ ಅನ್ನೋ ಉಪಾಧಿ ಇದೆ ಅವರಿಗೆ. ಆದ್ದರಿಂದ ಅಂತ ಹೇಳಿದ್ರೆ ನಾವು ಹೇಳ್ತೀವಿ ಅದು ವ್ಯಭಿಚರಿತವಾಗುತ್ತೆ. ಇದಕ್ಕೆ ಏಕಾಂತತೆ ಇಲ್ಲ, ಏಕಾಂತವಾಗಿರ್ಬೇಕು ಪ್ರಮಾಣ ಅಂತ ಹೇಳೋದು. ಒಂದು ಸರಿಯಾಗಿರೋದು ಹೇಳಿ ಬೇರೆ ಕಡೆ ಅದಕ್ಕೆ ಅನ್ವಯ ಇರಬಾರ್ದು. ಅದಕ್ಕೆ ಆಪ್ತವಾಕ್ಯ ವ್ಯಭಿಚರಿತಸ್ಯ ಹೀನ ಸಾಧ್ಯ ಸಮವ್ಯಾಪ್ತಿ. ವ್ಯಭಿಚರಿತವಾಯಿತು ಇದು. ಆಪ್ತವಾಕ್ಯದಲ್ಲಿ ವ್ಯಭಿಚಾರ ಅಂದರೆ ಇದಕ್ಕೆ ವಿರುದ್ಧವಾಯಿತು ಅಂತ ಸಿದ್ಧಿಸೋದಿಲ್ಲ ಇದು ವಾಕ್ಯದಲ್ಲಿ ಅಂತ ಹೇಳಿದ್ರು. ಆಪ್ತವಾಕ್ಯಂ ಪ್ರಮಾಣಂ ಅಂತ ಹೇಳಿದ್ರು. ಪ್ರಮಾಣವಾದರೆ ಅದು ಪೌರುಷೇಯವಾಯ್ತಲ್ಲ. ಪೌರುಷೇಯವಾಗಿದ್ದು ಪ್ರಮಾಣ ಅಂತ ಕಂಡು ಬರುತ್ತೆ. ಪೌರುಷೇಯವಾಗಿದ್ದು ಪ್ರಮಾಣವಲ್ಲ ಅಂತ ಪೌರುಷೇಯ ಉಪಾಧಿ ಅಂತ ಹೇಗೆ ಹೇಳ್ತೀರಾ ನೀವು? ಸ್ವಾಭಿಮತಾರ್ಥ ಸಿದ್ಧಿ ಪ್ರಮಾಣ ಮಿಥ್ಯಾತ್ವವಾದಿನಃ ನಾಸ್ತಿ. ಅದೇ ಇಲ್ಲಿ ಹೇಳ್ತಾ ಇದ್ದಾರೆ. ನಿಮಗೆ ಬೇಕಾದ ಸಿದ್ಧಿಸೋದಿಲ್ಲ, ನೀವೇನು ಸಾಧಿಸ್ಬೇಕು ಅಂತ ಸಹ ಪ್ರಯತ್ನ ಪಡ್ತಿದ್ದೀರೋ ಅದು ಪ್ರಮಾಣ ಮಿಥ್ಯೆ ಅಂತ ಹೇಳಿದ್ರೆ ಸಿದ್ಧಿಸೋದಿಲ್ಲ ನಿಮಗೆ. ಪ್ರಮಾಣವೇ ಮಿಥ್ಯೆ ಅಂತ ಹೇಳೋರಿಗೆ ಏನಾದರೂ ಸಿದ್ಧಿಸೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅಭಿಯುಕ್ತೈಹಿ ಇತಿ ಭಟ್ಟಾಚಾರ್ಯೈಹಿ ಅಂದರೆ ಕುಮಾರಲ ಭಟ್ಟರು, ಪೂರ್ವಮೀಮಾಂಸಕರು. ಯಥಾ ಸರ್ವದಾ ಸದುಪಾಯಾನಾಂ ವಾದಮಾರ್ಗ ಪ್ರವರ್ತತೆ. ಇದು ಅವರ ಕುಮಾರಲ ವಾರ್ತಿಕೆಯದು ವಾಕ್ಯ. ಇತಿ ಪೂರ್ವಾರ್ಧಂ ಸರ್ವದಾ ಸದುಪಾಯಾನಾಂ ವಾದಮಾರ್ಗ ಪ್ರವರ್ತತೆ. ವಾದಮಾರ್ಗ ಇರಬೇಕಾದ್ರೆ ಉಪಾಯ ಪ್ರಯೋಜನ ಇರಬೇಕು. ಅದಕ್ಕೆ ಪ್ರಯೋಜನವಿಲ್ಲದೆ ಇರೋದು ಅಧಿಕಾರವೇ ಇಲ್ಲ ವಾದಕ್ಕೆ. ಅವರಿಗೆ ವಾದ ಮಾಡೋಕ್ಕೆ ಅಧಿಕಾರವಿಲ್ಲ ನಿಮಗೆ ಅಂತಿದ್ದಾರೆ ಇಲ್ಲಿ. ಅಧಿಕಾರ ಅನುಪಾಯತ್ವ ವಾದೇ ಶೂನ್ಯವಾದಿನಃ. ಶೂನ್ಯವಾದಿಗಳ ವಿಷಯದಲ್ಲಿ ಹೇಳ್ತಾರೆ ಅವರು. ಅದರಲ್ಲಿ ಶೂನ್ಯವಾದ ಅಂತಾನೆ ಅದು ಕುಮಾರಲ ವಾರ್ತಿಕೆಯ ರೆಫರೆನ್ಸು ಕೊಟ್ಟಿದ್ದೀನಿ ನಾನು ಈ ವಾಕ್ಯಕ್ಕೆ ನನ್ನ ಪುಸ್ತಕದಲ್ಲಿ. ಕುಮಾರಲ ವಾಕ್ಯರು ಅದರಲ್ಲಿ ಎಲ್ಲಿ ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ಶೂನ್ಯವಾದ ಭಂಗ ಅಂತ ಹೇಳುವಂತಹ ಒಂದು ಅಧ್ಯಾಯವಿದೆ ಅವರ ತಂತ್ರವಾರ್ತಿಕೆಯಲ್ಲಿ. ಅವೆಲ್ಲ ಶ್ಲೋಕದ ರೂಪದಲ್ಲಿದೆ. ಅದು ಪೂರ್ತಿ ಗ್ರಂಥವೇ ಶ್ಲೋಕ ರೂಪದಲ್ಲಿ ಇರುವಂತಹದ್ದು. ನಿರಾಲಂಬನವಾದ ಅಂತ ಹೇಳ್ಬಿಟ್ಟು, ನಿರಾಲಂಬನವಾದ ಕುಮಾರರ ವಾರ್ತಿಕೆಯಲ್ಲಿ 5ನೇ ಖಂಡ ನಿರಾಲಂಬನವಾದ ಅಂತ ಹೇಳಿ ಅದರಲ್ಲಿ ಬರುತ್ತೆ ಆ ವಾಕ್ಯ. ಇತ್ಯುಕ್ತೇಪಿ ಬ್ರಹ್ಮವ್ಯತಿರಿಕ್ತ ವಸ್ತು ಮಿಥ್ಯಾತ್ವ ವಾದಿನಃ ಅಪಿ ಗ್ರಹಣಂ. ಎಲ್ಲವೂ ಇದರಲ್ಲಿ ನೀವು ಸೇರಿದ್ದೀರಾ ಅಂತ ಹೇಳ್ತಿದ್ದಾರೆ ಸುದರ್ಶನ ಸೂರಿಗಳು ತತ್ವ ದೀಪಿಕೆಯಲ್ಲಿ. ಈ ನವಾದೇ ಶೂನ್ಯವಾದಿನ ಶೂನ್ಯ ನಿರಾಲಂಬನವಾದದಲ್ಲಿ ನೀವು ಸೇರಿದ್ದೀರಾ. ಯಾಕೆ ಅಂದರೆ ನಿಮಗೂ ಒಂದು ಪ್ರಮಾಣ ಅನ್ನೋದು ಮಿಥ್ಯೆ, ಬ್ರಹ್ಮ ವ್ಯತಿರಿಕ್ತವಾದೆಲ್ಲ ಮಿಥ್ಯೆ ಅಂತ ಹೇಳೋದು ನೀವು ಕೂಡ ಇದರಲ್ಲಿ ಸೇರಿದ್ದೀರಾ. ಯಾಕೆ ಅಂದರೆ ತುಲ್ಯ ನ್ಯಾಯತ್ವಾತಿ. ನ್ಯಾಯ ಏನು ಅಂದರೆ ಸ್ವಪಕ್ಷ ಸಾಧನ ಪ್ರಮಾಣ ಪಾರಮಾರ್ಥ್ಯ ಅನಭ್ಯುಪಗಮಃ. ಇದುವೇ ಅನುಪಾಯ ಅಂತ ಹೇಳೋದು. ಸ್ವಪಕ್ಷ ಸಾಧನ ಪ್ರಮಾಣ ಪಾರಮಾರ್ಥ್ಯ ಅನಭ್ಯುಪಗಮ. ತಮ್ಮ ಪಕ್ಷವನ್ನು ಸಾಧಿಸುವ ಪ್ರಮಾಣವೇ ಪರಮಾರ್ಥವಲ್ಲ ಅಂತ ಯಾರು ಪರಮಾರ್ಥ ಅಲ್ಲ ಅಂತ ಹೇಳಿಬಿಟ್ರೆ ನಿಮಗೆ ವಾದದಲ್ಲಿ ಅಧಿಕಾರವೇ ಇಲ್ಲ ಅಂತ ಹೇಳ್ತಿದ್ದಾರೆ. ಸದುಪಾಯಾನಾಂ ಇದು ಪದ ವ್ಯಾಖ್ಯಾನ. ಸದುಪಾಯಾನಾಂ ಅಂದರೆ ಪರಮಾರ್ಥಭೂತ ಪ್ರಮಾಣ ಪ್ರಮಾಣ ಅಧೀನ ಇತ್ಯರ್ಥ. ಪರಮಾರ್ಥವಾಗಿರಬೇಕು ಪ್ರಮಾಣ, ಆವಾಗಲೇ ಅದು ಸದುಪಾಯ ಅಂತ ಹೇಳಲ್ಪಡೋದು. ಪ್ರಮಾಣವೇ ಮಿಥ್ಯೆ ಆದರೆ ಆವಾಗ ನಿರಾಲಂಬನವಾದಕ್ಕೆ ಹೇಳಿದ್ದೆಲ್ಲ ನಿಮಗೂ ಅಪ್ಲೈ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಶೂನ್ಯವಾದಿನಂ ಪ್ರತಿ ಅನುಪಾಯತ್ವಾತೆ ವಾದಾನಾಧಿಕಾರ ಇತ್ಯುಕ್ತೆ ವಾದ ಪ್ರವರ್ತೇವ ಇತಿ ವ್ಯಾಹತಮಿದಂ. ಅದಕ್ಕೆ ಇದು ಹೇಳ್ತಾ ಇದ್ದಾರೆ ಇವರು ತರ್ಕ ಮಾಡೋದು ಹೇಗೆ ಅಂದರೆ ಇಲ್ಲಿ ಸುದರ್ಶನ ಸೂರಿಗಳು ಸ್ವಾರಸ್ಯವಾಗಿ ಹೇಳ್ತಾರೆ. ಇವಾಗ ನೀವು ನಮ್ಮ ಜೊತೆ ವಾದ ಮಾಡ್ತಿದ್ದಾರಲ್ಲ, ವಾದ ಅನಾಧಿಕಾರ ಅಂತ ಹೇಗೆ ಹೇಳ್ತೀರಾ ಅಂತ ಇಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ವಾದ ಅನಧಿಕಾರ ಅಂತ ಹೇಳಿದವರು ಯಾಕೆ ವಾದ ಮಾಡ್ತಾ ಇದ್ದೀರಾ ಅದೇ ಹೇಳ್ತಾ ಇದ್ದಾರೆ ಇಲ್ಲಿ. ವಾದ ಅನಧಿಕಾರ ವಚನಂ ವ್ಯಾಹತಂ ಅಂತ ಹೇಳ್ತಿದ್ದಾರೆ. ಯಾಕೆ ಅಂದರೆ ಗ್ರಂಥಾಭಿಪ್ರಾಯ ಅಜ್ಞಾನಕೃತಮಿದಂ ಚೋದ್ಯಂ. ನಾವೇನು ಹೇಳ್ತಿದ್ದೀವಿ ಅನ್ನೋದು ನಿಮಗೆ ಅರ್ಥವಾಗ್ತಿಲ್ಲ, ಅದಕ್ಕೆ ಈ ಆಕ್ಷೇಪ ಮಾಡ್ತಾ ಇದ್ದೀರಾ. ವಾದೋ ನಾಮ ಸ್ವಾಭಿಮತಾರ್ಥ ಸಾಧಕತ್ವಂ. ವಾದ ಅಂದರೆ ಅದೇ ನಾವು ಮಾಡ್ತಿರೋದು ಜಲ್ಪವಲ್ಲ ಅಥವಾ ವಿತಂಡ ಅಲ್ಲ, ನಾವು ಮಾಡ್ತಿರೋದು ವಾದ ಜಲ್ಪ ವಿತಂಡ ಅನ್ನೋದು 3 ವಿಧವಾದ ಕಥಾ ಅಂತ ಹೆಸರು. ಇದು 3ಕ್ಕೂ ನ್ಯಾಯದರ್ಶನದಲ್ಲಿ ನಿರೂಪಣೆ ಮಾಡ್ತಾರೆ ಪದಾರ್ಥಗಳಲ್ಲಿ. ಕಥಾ ಅನ್ನೋದು ಒಂದು, ವಾದ ಜಲ್ಪ ವಿತಂಡ. ಜಲ್ಪ ಅಂದರೆ ತಾನೇ ವಿಜಿಗೀಷು ಕಥಾ ಅಂತ ಹೆಸರು ಜಲ್ಪಕ್ಕೆ. ಗೆಲ್ಲೇಬೇಕು ಅಂತ ವಾದ ಮಾಡೋದು, ಇನ್ನೇನು ಉದ್ದೇಶ ಇಲ್ಲ, ಏನಾದರೂ ಮಾಡಿ ಗೆದ್ದುಬಿಡ್ಬೇಕು.
ವಿತಂಡ ಅಂದ್ರೆ ತಮ್ಮ ಪಕ್ಷವನ್ನ ಸಾಧಿಸೋದೇ ಇಲ್ಲ, ಇತರ ಪಕ್ಷದ ದೋಷವನ್ನೇ ಹೇಳಿ ತೋರಿಸ್ತಾ ಇರೋದು. ವಾದ ಅನ್ನೋದು ತನ್ನ ಪಕ್ಷವನ್ನ ಸಾಧಿಸುವಂತಹದ್ದು. ಸ್ವಾಭಿಮತ ಅರ್ಥ ಸಾಧಕತ್ವ ಅದನ್ನ ನಾವು ಮಾಡ್ತಾ ಇದ್ದೀವಿ. ಅನುಪಾಯಸ ಸ್ವಾಭಿಮತ ಅರ್ಥ ಸಿದ್ಧಿ ನಾಸ್ತಿ ಸಾಧಕ ಅಭಾವಾತ್. ಸಾಧಕವೇ ಇಲ್ಲ ನಿಮಗೆ, ಹೇಗೆ ಸ್ವಾಭಿಮತ ಅರ್ಥ ಸಿದ್ಧಿ ಆಗುತ್ತೆ? ಪ್ರಮಾಣವೇ ಮಿಥ್ಯೆ. ಆದ್ದರಿಂದ ನಿಷ್ಪ್ರಯೋಜನತ್ವ ಮುಕ್ತಂ ನತು ಅನುಪಾಯಸ್ಯ ವಾದ ಅನಧಿಕಾರ ಇತಿ ವಾಕ್ಯ ಪ್ರಯೋಗಸ್ಯಾಪಿ ಅಯೋಗ್ಯತ್ವ. ಅದನ್ನು ಹೇಳ್ತಾ ಇದ್ದಾರೆ ಇಲ್ಲಿ. ಅನೇನ ಗ್ರಂಥೇನ ಶೂನ್ಯವಾದಿನಃ ವ್ಯಾಹತಿ ಆಪಾದ್ಯತೆ ಕಥಾ ಪ್ರವೃತ್ತೇನ ತ್ವಯಾ ಕಥಾ ಪ್ರವೃತ್ತಿ ವಿರುದ್ಧಂ ಅಂಗೀಕೃತಂ ಇತಿ ತಸ್ಮಾತ್ ನ ಸಂಚೋದ್ಯ. ಒಂದೇ ಇಲ್ಲಿ ಹೇಳ್ತಿದ್ದಾರೆ, ನಮಗೆ ನೀವು ವಿವಾದ ಮಾಡೋಕ್ಕಾಗೋದಿಲ್ಲ, ನಮ್ಮ ಹತ್ರ ನೀವು ಶೂನ್ಯವಾದಿಗಳಿಗೆಲ್ಲ ಹೇಳೋದು ನಿಮಗೂ ಅಪ್ಲೈ ಆಗುತ್ತೆ ಅಂತ ಹೇಳಿದ್ರು. ಮುಂದೆ ಒಂದು ಸ್ವಲ್ಪ ವಿಚಾರ ಮಾಡಿ ಅದನ್ನು ಮುಗಿಸ್ತಾರೆ. ಶಾಸ್ತ್ರ ಪ್ರತ್ಯಕ್ಷಗಳಿಗೆ ವಿರೋಧವಿದೆಯೋ ಇಲ್ವೋ ಅನ್ನುವಂತಹ ವಿಷಯ ಮುಖ್ಯವಾದ ವಿಷಯ. ಶಾಸ್ತ್ರ ಪ್ರತ್ಯಕ್ಷ ವಿಷಯದಲ್ಲಿ ನಮ್ಮ ಸಿದ್ಧಾಂತದಲ್ಲಿ ಏನು ಹೇಳ್ತೀವಿ ನಾವು ಅದನ್ನ ಮುಂದೆ ವಿಚಾರ ಮಾಡ್ತಾರೆ. ಅದನ್ನ ಮುಂದುವರಿಸೋಣ ಮುಂದೆ ಅಂತ ಹೇಳಿ ತಿಳಿಸ್ಕೊಳ್ಳಿ. ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲನೆ ಅಯ್ಯೋ ನಿತ್ಯಮಚ್ಯುತ ಪದಾಂ ವ್ಯಾಮೋಹತಃ ತರಿತರಾಣಿಕನಾಯ ಮೇನೆ ಸ್ಮದ್ಗುರೋ ಭಗವತೋ ಶ್ರೀ ಸುಂದೋ ರಾಮಾನುಜಂ ಪ್ರಪದ್ಯೆ. ಓಂ ಶನ್ನೋ ಮಿತ್ರಶಂ ವರುಣಃ ಜನ್ನೋ ಭವತ್ವರ್ಯಮಾ ಶನ್ನ ಇಂದ್ರೋ ಬೃಹಸ್ಪತಿ ಯನ್ನೋ ವಿಷ್ಣುರುತ್ರಮಃ. ನಮೋ ಬ್ರಹ್ಮಣೇ ನಮಸ್ತೇವಾಯ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ ತ್ವಾಮೇವ ಪ್ರತ್ಯಕ್ಷಂ ಬ್ರಹ್ಮಾವಾದಿಶಂ ತಮವಾದಿಶಂ ಸತ್ಯಮವಾದಿಶಂ ತನ್ಮಾಮಾವೀತ್ ತದ್ಭಕ್ತಾರಮಾವೀತ್ ಆವೀತ್ ಮಾಮಾವೀತ್ ಭಕ್ತಾರಂ. ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀ ರಾಮ